ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಇವತ್ತಿನ ವಿಷಯ ನಿಮ್ಮ ವಿಧಿ. ಓಕೆ, ಸೊ ನಿಮ್ಮ ಡೆಸ್ಟಿನಿ ಯಾವ ರೀತಿ ಇರುತ್ತೆ ಆ್ಯಂಡ್ ನಿಮ್ಮ ಡೆಸ್ಟಿನಿಯಲ್ಲಿ ಯಾವ ರೀತಿಯ ಒಂದು ಕಥೆ ಇದೆ ಅನ್ನೋದನ್ನು ನಾವು ಇವತ್ತು ನೋಡೋಣ. ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ. ನಿಮ್ಮ ರೀಡಿಂಗ್ಸ್ ರೆಸೊನೇಟ್ ಆಗಿಲ್ಲ ಅಂದರೆ ಖಂಡಿತ ಅದನ್ನು ತೊಗೊಬೇಡಿ. ಆ್ಯಂಡ್ ಇವತ್ತು ನಾನು 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಪೈಲ್ ನಂಬರ್ 1 ಆ್ಯರೋ, ಪೈಲ್ ನಂಬರ್ 2 ಓಂ ಚಿಹ್ನೆ, ಹಾಗೂ ಪೈಲ್ ನಂಬರ್ 3 ಬ್ಲ್ಯಾಕ್ ಬರ್ಡ್. ಓಕೆ, ಸೊ ನಿಮ್ಮ ಪೈಲ್ನ ನೀವು ವಿಡಿಯೋನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಪೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸಪೋಸ್ ನಿಮಗೆ ಒಂದು ಪೈಲಲ್ಲಿ ನಿಮ್ಮ ಮೆಸೇಜ್ ನಿಮಗೆ ಸಿಕ್ಕಿಲ್ಲ ಅಂದರೆ ಇನ್ನು 2 ಪೈಲ್ಸ್ ಇರುತ್ತೆ. ಸೊ ಆ 2 ಪೈಲಲ್ಲಿ ನೀವು ನಿಮ್ಮ ಡೆಸ್ಟಿನಿನ ಚೆಕ್ ಮಾಡ್ಬೋದು. ಸೊ ಶುರು ಮಾಡೋಕ್ಕೂ ಮುಂಚೆ ನಾವು ನಮ್ಮ ನಾದಾನ ಕೇಳೋಣ. ಸೊ ನಾದ ನುಡಿಸ್ಬೇಕಾದ್ರೆ ನನಗೆ ಬಂದಿರೋ ಮೆಸೇಜಸ್ ಏನು ಅಂದರೆ, ಸ್ಲೋ ಆದರೂ ಸರಿ ನಿಮಗೆ ನಿಮ್ಮ ಗೋಲ್ಸ್ ಹತ್ರ ನಿಮ್ಮ ಪರಿಶ್ರಮ ನಿಮಗೆ ಕರ್ಕೊಂಡು ಹೋಗುತ್ತೆ. ಸಪೋಸ್ ನಿಮಗೆ ಅನ್ನಿಸ್ತಾ ಇರ್ಬೋದು ನನ್ನ ಲೈಫಲ್ಲಿ ತುಂಬ ಸ್ಲೋ ಹೋಗ್ತಾ ಇದೆ, ಇಲ್ಲ ಏನೂ ಆಗ್ತಾ ಇಲ್ಲ ಬೇಜಾರು ಸಂಗತಿಗಳು ಬಹಳ ಆಗ್ತಾ ಇದೆ ಅಂತ ನೀವು ಅನ್ನಿಸ್ತಾ ಇದ್ದರೆ ಖಂಡಿತ ಇಲ್ಲ, ಅದು ಒಂದು ಪರೀಕ್ಷೆ ಅಂದ್ಕೊಳ್ಳಿ. ಆ್ಯಂಡ್ ಅದು ದೇವರು ನಿಮಗೆ ನಿಮ್ಮ ತಾಳ್ಮೆನ ಪರೀಕ್ಷೆ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ತಾಳ್ಮೆಗೆ ಇಲ್ಲಿ ಆ್ಯಂಡ್ ನಿಮ್ಮ ಪರಿಶ್ರಮಕ್ಕೂ ಸಹ ಇಲ್ಲಿ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ. ಸೊ ಯಾವುದೇ ಚಿಂತೆ ಬೇಡ. ನಿಮ್ಮ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಯಾವುದೇ ವಿಷಯ ಇರ್ಬೋದು, ಅದು ಕೆಲಸ ಇರ್ಬೋದು, ಏನೇ ಇರ್ಬೋದು, ಅದ್ರ ಬಗ್ಗೆ ನೀವು ಯಾವುದೇ ರೀತಿಯ ಒಂದು ಅಳಕನ್ನು ಇಟ್ಕೊಬೇಡಿ. ನಿಮ್ಮ ಕೆಲಸ ತುಂಬ ಸುಂದರವಾಗಿದೆ ಆ್ಯಂಡ್ ಅದನ್ನು ಒಪ್ಕೊಳ್ಳಿ ಆ್ಯಂಡ್ ಅದನ್ನು ಮಾಡಿ ಅನ್ನೋದು ದೇವರು ಹೇಳ್ತಾ ಇದ್ದಾರೆ. ಬಿಕಾಸ್ ಎಲ್ಲದರಲ್ಲೂ ನಾವು ತಪ್ಪನ್ನು ಕಂಡು ಹಿಡಿಬಾರ್ದು. ಸೊ ಎಲ್ಲವೂ ಒಂದು ಸೈಕಲಲ್ಲಿ ನಡೆಯುತ್ತೆ. ಸೊ ಸೈಕಲ್ ನಡಿಬೇಕಾದ್ರೆ ನಾವು ಅದರ ಮಧ್ಯದಲ್ಲಿ ಹೋಗೋಕ್ಕೆ ಆಗೋದಿಲ್ಲ. ಹಾಗೂ ಬಿಕಾಸ್ ಆ ರೀಡಿಂಗು ಅದೇ ರೀತಿ ಇರೋದ್ರಿಂದ ಮೈಟ್ ಬಿ ವಿಧಿಯಲ್ಲಿ ಏನಿರುತ್ತೋ ಅದು ಆಗೇ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ದೇವ್ರ ಪ್ಲ್ಯಾನ್ ನಿಮಗೋಸ್ಕರ ಏನಿತ್ತು ಅನ್ನೋದನ್ನು. ಸೊ ಅಲ್ಲಿವರೆಗೂ ಅದು ನಮಗೆ ಗೊತ್ತಾಗೋದಿಲ್ಲ, ಹಾಗೂ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ಶುರು ಮಾಡೋಣ. ನಮ್ಮ ಪೈಲ್ ನಂಬರ್ 1ರಿಂದ ಯಾರು ಆ್ಯರೋನ ಚಾಯ್ಸ್ ಮಾಡಿದ್ದಾರೆ. ಓಕೆ, ಸೊ ನಿಮ್ಮ ರೀಡಿಂಗ್ನ ನಾವು ಶುರು ಮಾಡೋಣ. ಸೊ ಫಸ್ಟ್ ನಿಮ್ಮ ಆ್ಯರೋ ಈ ಒಂದು ಪೈಲ್ನ ಯಾರು ಚೂಸ್ ಮಾಡಿದ್ದಾರೆ. ಸೊ ಇದರ ಒಂದು ಮೆಸೇಜ್ ಏನಿದೆ ಅಂದರೆ, ಸೋಲ್ಫುಲ್ ಲವ್ ಅವೇಟ್ಸ್. ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಒಂದು ಪ್ರೀತಿ ಇದೆ. ಆ್ಯಂಡ್ ಆ ಪ್ರೀತಿ ಆತ್ಮ ಆ್ಯಂಡ್ ಆತ್ಮ ಯಾವ ರೀತಿ ಬೆರೆತಾಗ ನಿಮಗೆ ಅನಿಸುತ್ತಲ್ಲ, ಓಕೆ ಒಬ್ಬರ ಹತ್ರ ನೀವು ಫ್ರೆಂಡ್ಶಿಪ್ ಮಾಡ್ತೀರಾ ಆ್ಯಂಡ್ ತುಂಬ ಜನ ಹತ್ರ ಫ್ರೆಂಡ್ಶಿಪ್ ಮಾಡ್ತೀರಾ. ಬಟ್ ಒಬ್ಬರ ಹತ್ರ ನೀವು ತುಂಬ ಕ್ಲೋಸ್ ಆಗ್ತೀರಾ ಆ್ಯಂಡ್ ಆತ್ಮೀಯವಾಗಿ ಅವ್ರ ಹತ್ರ ಬೆಳಿತೀರಾ. ಆ್ಯಂಡ್ ಅವ್ರ ಹತ್ರ ಏನೇ ಹೇಳಿದ್ರು ನಿಮಗೆ ಯಾವುದೇ ರೀತಿಯ ಭಯ ಇರೋದಿಲ್ಲ. ಆ್ಯಂಡ್ ನಿಮ್ಮ ಒಂದು ಆತ್ಮ ಆ್ಯಂಡ್ ಅವರ ಒಂದು ಆತ್ಮ ಯಾವ ರೀತಿ ಹೊಂದಾಣಿಕೆ ಇರುತ್ತೆ ಅಂದರೆ, ಒಬ್ರನ್ನೊಬ್ರು ದೂರ ಇದ್ದರೂ ಸಹ ಹತ್ತಿರ ಇದ್ದರೂ ಸಹ ಬಿಟ್ಟಿರೋಕೆ ಆಗದೇ ಇರೋ ರೀತಿಯ ಒಂದು ಪ್ರೀತಿ ನಿಮ್ಮ ಲೈಫಲ್ಲಿ ಬರುತ್ತೆ. ಅದು ಫ್ರೆಂಡ್ ರೂಪದಲ್ಲಾಗಿರ್ಬೋದು, ತಾಯಿ ರೂಪದಲ್ಲಾಗಿರ್ಬೋದು, ತಂದೆ ರೂಪದಲ್ಲಾಗಿರ್ಬೋದು, ಇಲ್ಲ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಒಬ್ಬ ಪಾರ್ಟ್ನರ್ ರೀತಿಯಲ್ಲಿ ಆಗಿರ್ಬೋದು. ಸೊ ಇಲ್ಲ ಒಂದು ಒಳ್ಳೆ ಬಿಸ್ನೆಸ್ ಪ್ರಾಜೆಕ್ಟ್ ಇರ್ಬೋದು, ಬಿಸ್ನೆಸ್ ಪ್ರಾಜೆಕ್ಟ್ ಇರ್ಬೋದು. ಸೊ ಯಾವುದೇ ರೀತಿಯ ಒಂದು ಪ್ರೀತಿ ನಿಮಗೋಸ್ಕರ ಅಲ್ಲಿ ಕಾಯ್ತಾ ಇದೆ. ಓಕೆ, ಸೊ
ಅದು ನಿಮ್ಮ ಒಂದು ವಿಧಿಯ ಒಂದು ಓಪನ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ನಿಮ್ಮ ಫೇಟ್, ನಿಮ್ಮ ಡೆಸ್ಟಿನಿಯಲ್ಲಿ ಅದಿದೆ. ಓಕೆ, ಸೊ ನೀವು ಅನ್ಕೊತಿರ್ಬೋದು, ಇಲ್ಲ ನನ್ನ ಲೈಫಲ್ಲಿ ಯಾರೂ ಇಲ್ಲ, ಸದ್ಯಕ್ಕಂತೂ ಯಾರೂ ಇಲ್ಲ, ಆ್ಯಂಡ್ ಬಟ್ ಅವೈಟ್ಸ್ ಅಂದರೆ ಇನ್ನೂ ಇದೆ, ಇನ್ನೂ ಅದು ಬಂದಿಲ್ಲ. ಬಹುಶಃ ಅದು ಬಂದಿದ್ರೂ ಸಹ ಅದನ್ನು ನೀವು ರೆಕಗ್ನೈಸ್ ಮಾಡಿಲ್ಲ, ಬಟ್ ಅದು ಇದೆ. ಓಕೆ, ಸೊ ನೋಡೋಣ ಈ ಒಂದು ಕಾರ್ಡಲ್ಲಿ ನಿಮಗೆ ಯಾವ ರೀತಿಯ ಮೆಸೇಜ್ ಬರ್ತಾ ಇದೆ ಆ್ಯಂಡ್ ಯಾವ ರೀತಿಯ ಒಂದು ಡೆಸ್ಟಿನಿ ಇದೆ ನಿಮಗೆ ಅನ್ನೋದನ್ನು. ಅ ವಿನ್ ಔಟ್ಕಮ್ ಈಸ್ ಇನ್ ಫೋರ್ಕಾಸ್ಟ್. ಓ ಮೈ ಗುಡ್ನೆಸ್. ಸೊ ನಿಮ್ಗೆ ಯಾವುದೇ ರೂಪದಲ್ಲಿ ಅನ್ಯಾಯ ಆಗಿದ್ರೆ, ಇಲ್ಲ ನಿಮ್ಮ ಲೈಫಲ್ಲಿ ಏರ್ಪೇರ್ ಆಗ್ತಿದ್ರೆ ಎಲ್ಲವೂ ಸಹ ಬ್ಯಾಲೆನ್ಸಲ್ಲಿ ಬರ್ತಾ ಇದೆ. ಮೈಟ್ ಬಿ ನಿಮ್ಮ ಹೆಲ್ತ್ ಇರ್ಬೋದು, ನಿಮ್ಮ ದುಡ್ಡಿನ ವಿಚಾರವಾಗಿರ್ಬೋದು, ಕೆರಿಯರ್, ಜಾಬ್, ಯಾವುದೇ ರೀತಿಯ ಒಂದು ಸಿಚುವೇಶನ್ನಲ್ಲಿ ನಿಮ್ಮ ಹಾರ್ಡ್ಶಿಪ್ ನಡೀತಾ ಇದ್ರೆ, ಕಷ್ಟದ ಕಾಲ ನಡೀತಾ ಇದ್ರೆ ಅದು ಎಂಡಿಗೆ ಬರ್ತಾ ಇದೆ. ಓಕೆ, ಸೊ ಅ ವಿನ್ ಔಟ್ಕಮ್ ಈಸ್ ಇನ್ ಫೋರ್ಕಾಸ್ಟ್ ಅಂದರೆ ನೀವು ಖಂಡಿತ ಗೆಲ್ತೀರಾ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮ್ಮ ದಾರಿ ಎಷ್ಟೇ ಕಷ್ಟ ಆದರೂ ಅದನ್ನು ಬಿಡಬೇಡಿ, ಅದನ್ನು ಸಾಧಿಸಿ ಅನ್ನೋದನ್ನು ಹೇಳ್ತಾ ಇದೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ನೀವು ಯಾವ ಜಾಗದಲ್ಲಿದ್ದೀರಾ ಅದು ನ್ಯಾಯಬದ್ಧವಾಗಿದೆ, ಆ್ಯಂಡ್ ಅದಕ್ಕೋಸ್ಕರ ನೀವು ಫೈಟ್ ಮಾಡಿ, ಆ್ಯಂಡ್ ಟಿಲ್ ದ ಎಂಡ್ ತನಕ ಫೈಟ್ ಮಾಡಿ, ಖಂಡಿತ ನಿಮಗೆ ಜಯ ಸಿಗುತ್ತೆ. ಆ್ಯಂಡ್ ಯಾವುದೇ ಕೆಲಸನ ನೀವು ಮಧ್ಯದಲ್ಲಿ ಅರ್ಧಂಬರ್ಧ ಬಿಡಬೇಡಿ, ಬಿಕಾಸ್ ಎಲ್ಲರೂ ನಿಮ್ಮನ್ನು ಡೌಟ್ ಮಾಡ್ತಾ ಇದ್ದಾರೆ, ಇಲ್ಲ ನಿಮ್ಮನ್ನು ಗಿಲ್ಟಿ ಫೀಲ್ ಮಾಡಿಸ್ತಾ ಇದ್ದಾರೆ, ಇಲ್ಲ ನೀನು ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆಯಾ, ಇಲ್ಲ ನೀನು ಮಾಡ್ತಾ ಇರೋ ತಪ್ಪು, ಇದು ಸರಿಯಲ್ಲ, ಇದು ಬೇರೆ ರೀತಿಯ ಎಫೆಕ್ಟ್ ಆಗುತ್ತೆ, ಹಾಗೆ ಹೀಗೆ ಅಂತ ನಿಮಗೆ ಮಾನಸಿಕವಾಗಿ ನೋವು ಆಗ್ತಾ ಇರ್ಬೋದು. ಆದರೆ ಮುಂದೊಂದು ದಿನ ನೀವು ಗೆಲ್ತೀರಾ, ಆ್ಯಂಡ್ ಅದು ಖಚಿತವಾಗಿದೆ. ಸೊ ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬೇಡಿ ಯಾವುದೇ ವಿಷಯದಲ್ಲೂ. ಓಕೆ, ಸೊ ಆ ರೀತಿಯ ಒಂದು ಮೆಸೇಜ್ ಬರ್ತಾ ಇದೆ. ಸೊ ನೋಡೋಣ ಪೈಲ್ ನಂಬರ್ 1 ಯಾರು ಆ್ಯರೋನ ಚಾಯ್ಸ್ ಮಾಡಿದ್ದಾರೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪೈಲ್ ನಂಬರ್ 1 ಅವರ ಮೆಸೇಜ್ನ ಕೊಡಿ. The 9th house, see, broadening your horizon, either spiritually, academically or a long journey. ಸೊ ನೀವು ನಿಮ್ಮದೇ ಆದ ಒಂದು ಟೈಮ್ ಕೊಡ್ತಾ ಇಲ್ಲ ನಿಮಗೋಸ್ಕರ. ಓಕೆ, ಸೊ ನಿಮ್ಮದೇ ಆದ ಟೈಮ್ ಕೊಡಿ ನಿಮಗೋಸ್ಕರ, ಯಾಕಂದರೆ ನಿಮ್ಮ ಬೆಳವಣಿಗೆ ಇಂಪಾರ್ಟೆಂಟ್. ಸೊ ನೀವು ಯಾವಾಗ ಬೆಳಿತೀರಲ್ಲ ಆವಾಗ ಅಕ್ಕಪಕ್ಕದವರು ಸಹ ಬೆಳೀತಾರೆ. ಸೊ ನೀವು ನೋಡಿರ್ಬೋದು ತುಂಬ ಕಡೆ ಪಾರ್ಥೇನಿಯನ್ ಗಿಡಗಳು ಬೆಳೆದಿರ್ತವೆ, ಅದು ಬೇಡದೇ ಇರೋ ಗಿಡ. ಓಕೆ, ಆದರೂ ಸಹ ಒಂದು ಗಿಡ ಬಂದ ಮೇಲೆ ಸಾಕಷ್ಟು ಕೆಟ್ಟ ಗಿಡಗಳು ಬೆಳೆಯುತ್ತವೆ ಅದ್ರ ಜೊತೆನೆ. ಓಕೆ, ಪಾರ್ಥೇನಿಯಂ ಗಿಡ ತುಂಬ ಬೇಗ ಬೆಳೆಯುತ್ತೆ. ಅದೇ ರೀತಿ ಒಳ್ಳೆತನೂ. ಓಕೆ, ಸೊ ನಿಮ್ಮ ಲೈಫಲ್ಲಿ ಅದು ಸ್ಪಿರಿಚುಯಾಲಿಟಿ ಇರ್ಬೋದು, ಇಲ್ಲ ನಿಮ್ಮ ಲೈಫಲ್ಲಿ ನಿಮ್ಮ ಕೆರಿಯರ್ ಅಡ್ವಾನ್ಸ್ಮೆಂಟ್ ಇರ್ಬೋದು, ಯಾವುದೇ ರೀತಿಯ ಒಂದು ಟ್ರಿಪ್ ಇರ್ಬೋದು, ಏನೇ ಇದ್ರೂ ಅದಕ್ಕೊಂದು ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅನ್ನೋದನ್ನ ಈ ಒಂದು ಮೆಸೇಜ್ ನಿಮಗೆ ಸಿಗ್ತಾ ಇದೆ. ಓಕೆ, ಸೊ ಆ ಗುರುವಿನ ಕೃಪೆ ಇದೆ. ಎಲ್ಲೋ ಒಂದು ಕಡೆ ನೀವು ಹೋದಾಗ ತುಂಬ ನೆಮ್ಮದಿ ಸಿಗುತ್ತೆ, ಆ್ಯಂಡ್ ನಿಮ್ಗೆ ಅನಿಸುತ್ತೆ ಲೈಫ್ ಇಷ್ಟೇನಾ ಅಂತ. ಓಕೆ, ಸೊ ಆ ರೀತಿಯ ಒಂದು ಅನುಭವ ನಿಮಗಾಗುತ್ತೆ. ಸೊ ಟೇಕ್ ಅ ಟ್ರಿಪ್ ಅಂತ ಹೇಳ್ತೀನಿ. ಅದು ಚಿಕ್ಕದಾದೇ ಟ್ರಿಪ್ ಆಗಿರ್ಬೋದು, ಬಟ್ ನೀವು ಒಬ್ಬರೇ ಹೋಗಬೇಕು, ಆ್ಯಂಡ್ ನಿಮ್ಮ ಲೈಫನ್ನು ನೀವು ಎಂಜಾಯ್ ಮಾಡಬೇಕು, ಆ್ಯಂಡ್ ಕಣ್ಬಿಟ್ಟು ನೋಡಿ ನಿಮ್ಮ ಆತ್ಮಕ್ಕೆ ಏನು ಬೇಕಾಗಿದೆ ಅನ್ನೋದನ್ನು. ಬಿಕಾಸ್ ಇಟ್ ಈಸ್ ಅ ಸೋಲ್ಫುಲ್ ಲವ್ ಅವೇಟ್ಸ್. ಅದು ಗುರುವಿನ ಪ್ರೀತಿ ನಿಮಗೆ ಸಿಗ್ತಾ ಇರ್ಬೋದು, ಯಾವುದೇ ರೀತಿಯಲ್ಲಿ ಮಾರ್ಗದರ್ಶನ ಸಿಗ್ತಾ ಇರ್ಬೋದು. ಸೊ ನಾನು ಹೇಳ್ದಂಗೆ ನಿಮ್ಮ ಆತ್ಮಕ್ಕೆ ಒಂದು ತೃಪ್ತಿ ಸಿಗುತ್ತೆ, ಆ್ಯಂಡ್ ನಿಮಗೆ ಅನಿಸುತ್ತೆ ಸೊ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆಯಾ ಅನ್ನೋದನ್ನು ನೀವು ಖಂಡಿತ ನೋಡ್ತೀರಾ. ಓಕೆ, ಸೊ ಮತ್ತೆ ಯಾವ ರೀತಿಯ ಒಂದು ಮೆಸೇಜ್ ಬರ್ತಾ ಇದೆ ನಿಮ್ಮ ಡೆಸ್ಟಿನಿ ಕಡೆಯಿಂದ. ಸೊ ಓಕೆ, ಸೊ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಅವರ ಮೆಸೇಜ್ ಕೊಡಿ. ಸೊ ಫಸ್ಟ್ ಹೌಸ್, ವಾಟ್ ಪೀಪಲ್ ಸಿ ಆ್ಯಂಡ್ ದ ಇಂಪ್ರೆಷನ್ ಯು ಗಿವ್. ಸೊ ಬೇರೆಯವ್ರು ಏನು ನಿಮ್ಮಲ್ಲಿ ನೋಡ್ತಾರೆ ಅನ್ನೋಕ್ಕಿಂತ ನೀವು ನಿಮ್ಮಲ್ಲಿ ಏನು ನೋಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಆ್ಯಂಡ್ ನೀವು ಹೊರಗೆ ಅವ್ರ ಮುಂದೆ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರು ಯಾವ ರೀತಿ ತಗೊತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಓಕೆ, ಸೊ ಎಲ್ಲರೂ ಖುಷಿಯಾಗಿದ್ದರೂ ಹೇಳ್ತಾರೆ, ಚೆನ್ನಾಗಿದ್ದರೂ ಹೇಳ್ತಾರೆ, ಒಂದು ಸಣ್ಣ ತಪ್ಪಿದ್ರೂ ಅದನ್ನು ಎತ್ತಿ ಹಿಡಿಯೋದ್ರಲ್ಲಿ ಟೈಮೇ ತಗೊಳ್ಳಲ್ಲ ಯಾರೂ ಸಹ. ಓಕೆ, ಸೊ ಆ ಸಣ್ಣ ತಪ್ಪನ್ನು ಒಂದು ದೊಡ್ಡ ಪೇಜಲ್ಲಿ ಬರೀತಾರೆ, ಆ್ಯಂಡ್ ನಿಮ್ಮ ಒಂದು ಯಶಸ್ಸನ್ನು ಅವರು ಇಗ್ನೋರ್ ಮಾಡ್ತಾರೆ. ಸೊ ಖಂಡಿತ ನಿಮ್ಮ ಮೇಲೆ ನೀವು ಇಲ್ಲಿ ವರ್ಕ್ ಮಾಡೋ ಟೈಮ್ ಬಂದಿದೆ, ಆ್ಯಂಡ್ ನಿಮ್ಮ
ಡೆಸ್ಟಿನಿ, ನಿಮ್ಮ ವಿಧಿ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಮೇಲೆ ಫಸ್ಟ್ ನೀವು ಕೆಲಸ ಮಾಡಿ. ಸೊ ಬೇರೆಯವರ ಇಂಪ್ರೆಷನ್ ಏನಿದೆ ಏನಿಲ್ಲ ಅನ್ನೋದನ್ನು ಬಿಟ್ಟು ಹಾಕಿ ಆ್ಯಂಡ್ ನಿಮ್ಮ ಮೇಲೆ ನೀವು ಕೆಲಸ ಮಾಡಿ. ಅದು ಫಿಸಿಕಲಿ ಇರ್ಬೋದು, ನಿಮ್ಮ ಅಪಿರಿಯನ್ಸ್ ಇರ್ಬೋದು, ನಿಮ್ಮ ಮೈಂಡ್ ಸೆಟ್ ಇರ್ಬೋದು, ಇಲ್ಲ ನಿಮ್ಮ ಟ್ರೆಡಿಷನ್ಸ್ ಇರ್ಬೋದು, ಏನೇ ಇರ್ಬೋದು. ಸೊ ಅದು ನಿಮಗೆ ತಪ್ಪು ಅನಿಸಿದ್ರೆ ಖಂಡಿತ ಅದನ್ನು ತಿದ್ಕೊಳ್ಳಿ. ಇಲ್ಲ ನಿಮ್ಮಲ್ಲಿ ಏನಾರ ದೋಷಗಳು ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳಿ. ಬಿಕಾಸ್ ಇದು ರೈಟ್ ಟೈಮ್ ನಿಮಗೋಸ್ಕರ ನೀವು ಚೇಂಜ್ ಮಾಡೋದಕ್ಕೆ. ಬಿಕಾಸ್ ನೀವು ಪ್ರತಿ ಸತಿನೂ ಚೇಂಜ್ ಆದಾಗ ನಿಮಗೆ ಅನಿಸೋದು ಏನು ಅಂದರೆ ಬೇರೆಯವರು ನಿಮ್ಮ ಬಗ್ಗೆ ಇಂಪ್ರೆಷನ್ ಕೊಡಬೇಕು ಅನ್ನೋದು. ಸೊ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನಿಮಗೇನು ಇಂಪಾರ್ಟೆಂಟ್ ಅನ್ನೋದನ್ನು ಫಸ್ಟ್ ನೀವು ನೋಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಮತ್ತೆ ಯಾವ ರೀತಿಯ ಮೆಸೇಜಸ್ ಇದೆ? ಫೈಲ್ ನಂಬರ್ 1 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್. ಫೈಲ್ ನಂಬರ್ 1 ಸನ್ ಕಾರ್ಡ್. ಓಕೆ, ಸೊ ನಿಮ್ಮ ಲೈಫಲ್ಲಿ ಸೆಲ್ಫ್ ಕೇರ್ ಬಹಳ ಮುಖ್ಯ ಇದೆ. ಬಿಕಾಸ್ ಸನ್ ಕಾರ್ಡ್ ಯಾವಾಗಲೂ ಸೆಲ್ಫ್ ಕೇರ್ ಬಗ್ಗೆ ತೋರಿಸುತ್ತೆ ಆ್ಯಂಡ್ ನಿಮ್ಮ ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಷ್ಟೊತ್ತು ನಾನು ಹೇಳಿದ್ದು ಏನು ಅಂದರೆ ನಿಮ್ಮ ಮೇಲೆ ನೀವು ತುಂಬಾ ಕೆಲಸ ಮಾಡಬೇಕಾಗತ್ತೆ. ಯಾವಾಗ ನೀವು ನಿಮ್ಮ ಮೇಲೆ ವರ್ಕ್ ಮಾಡ್ತೀರಾ, ಇನ್ನರ್ ವರ್ಕ್ ಮಾಡ್ತೀರಾ. ಇನ್ನರ್ ವರ್ಕ್ ಅಂದರೆ ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳೋದು, ಬೇಡದೇ ಇರೋದನ್ನು ತುಂಬ ಯೋಚನೆ ಮಾಡೋದು, ಇಲ್ಲ ಅವರೇನು ಅಂದ್ಕೊತಾರೆ ಇವ್ರೇನು ಅಂದ್ಕೊತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು, ಇಲ್ಲ ತುಂಬ ಪ್ಲ್ಯಾನ್ಸ್ ಹಾಕ್ಕೊಳ್ಳೋದು, ಅದು ಯಾವುದೇ ರೀತಿಯಲ್ಲಿ ಒಂದು ಎಕ್ಸಿಕ್ಯೂಷನ್ಗೆ ಬರದೇ ಇರೋದು, ಅದನ್ನೆಲ್ಲ ಬಿಡಿ. ನಿಮ್ಮನ್ನು ನೀವು ಫ್ರೀಯಾಗಿ ಬಿಡಿ. ಆ್ಯಂಡ್ ನೀವು ಫ್ರೀಯಾಗಿ ಬಿಟ್ಟಾಗ ನಿಮ್ಮ ಮೈಂಡು ಸಹ ಫ್ರೀ ಆಗುತ್ತೆ ಆ್ಯಂಡ್ ಎಲ್ಲವೂ ಸಹ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ನೀವು ಯಾವುದೇ ರೀತಿಯಲ್ಲಿ ಏನೇ ಒಂದು ಪರಿಸ್ಥಿತಿಯಲ್ಲೂ ನಿಮ್ಮ ಒಂದು ವ್ಯಕ್ತಿತ್ವನ ಬಿಟ್ಕೊಡ್ಬೇಡಿ. ಇಲ್ಲ ಯಾವುದೇ ಒಂದು ಕೋರ್ಟ್ ಕೇಸ್ ಇರ್ಬೋದು ಅದನ್ನು ಬಿಟ್ಕೊಡ್ಬೇಡಿ. ಇಲ್ಲ ಛಲದಲ್ಲಿ ನೀವು ಏನೋ ಒಂದು ಮಾಡ್ತಾ ಇದ್ದೀರಾ ಅದನ್ನು ಬಿಟ್ಕೊಡ್ಬೇಡಿ. ಇವತ್ತು ಅದು ಸಣ್ಣದಾಗಿರ್ಬೋದು ಆ್ಯಂಡ್ ಸ್ಲೋ ಆಗಿರ್ಬೋದು, ಇಲ್ಲ ನಡೀತಾನೇ ಇಲ್ದಲೇ ಇರ್ಬೋದು, ಬಟ್ ಮುಂದೊಂದು ದಿನ ಅದು ನಿಮಗೆ ಒಂದು ಪಾಸಿಟಿವ್ ರಿಸಲ್ಟ್ಸ್ ಕೊಡುತ್ತೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಪಸ್ ಆ್ಯಂಡ್ ಅಗೇನ್ ನೀವು ಈ ಕಾರ್ಡ್ ನೋಡ್ತಾ ಇದ್ದರೆ, ಸೊ ನಾನು ಮಾಡ್ತಾ ಇರೋ ರೀಡಿಂಗ್ ನಿಮ್ಮ ಡೆಸ್ಟಿನಿ ಬಗ್ಗೆ. ಆ್ಯಂಡ್ ಈ ಒಂದು ಕಾರ್ಡಲ್ಲಿ ನೀವು ನೋಡ್ಬೋದು ಯುವರ್ ಇಮ್ಮಾರ್ಟಲ್ ಸ್ಪಿರಿಟ್, ಪರ್ಪಸ್ ಆ್ಯಂಡ್ ಡೆಸ್ಟಿನಿ ಈಸ್ ಇನ್ವಾಲ್ವ್ಡ್ ಅಂತ ಇದೆ. ಸೊ ಎಲ್ಲೋ ಒಂದು ಕಡೆ ನೀವು ತುಂಬ ಸಮಾಜ ಸೇವೆ ಮಾಡೋರಿದ್ದೀರಾ ಆ್ಯಂಡ್ ತುಂಬ ಜನರ ಮೈಂಡ್ನ ಚೇಂಜ್ ಮಾಡೋರಿದ್ದೀರಾ, ಇಲ್ಲ ತುಂಬ ಜನನ ಹೆಲ್ಪ್ ಮಾಡೋರಿದ್ದೀರಾ. ಸೊ ಏನೋ ಒಂದು ನಿಮ್ಮ ಕೈಯಿಂದ ಒಳ್ಳೇದು ಆಗೋದಿದೆ. ಸೊ ಅದನ್ನು ನೀವು ತಡಿಬೇಡಿ. ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಅದು ಬರ್ದಾಗಿದೆ ಆ್ಯಂಡ್ ಅದು ಆಗುತ್ತೆ. ಓನ್ಲಿ ಥಿಂಗ್ ಇಸ್ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಬೇಕು, ನಿಮ್ಮ ದೃಷ್ಟಿಕೋನನ ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಯಾವ ರೀತಿ ಒಂದು ಸ್ಪಿರಿಟ್ ಗೈಡ್ಸ್ ನಿಮಗೆ ಯಾವ ರೀತಿ ಗೈಡ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಿಕಾಸ್ ನಿಮಗೆ ಗೈಡೆನ್ಸ್ ಸಿಕ್ಕಾಗ ತುಂಬ ಸುಲಭ ಆಗುತ್ತೆ ನಿಮಗೆ. ಓಕೆ, ಮದರ್ಸ್ ಲವ್. ಓಕೆ, ಸೊ ನಿಮ್ಮ ಲೈಫಲ್ಲಿ ನಿಮ್ಮ ತಾಯಿಯ ಆಶೀರ್ವಾದ ಬಹಳ ಇದೆ. ಸೊ ನಿಮ್ಮ ತಾಯಿ ಇದ್ದರೆ ಇಲ್ಲದೆ ಹೋದರೂ ಸಹ ನಿಮ್ಮ ಲೈಫಲ್ಲಿ ನಿಮ್ಮ ತಾಯಿ ಪ್ರೀತಿ ಹಾಗೂ ನಿಮ್ಮ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಜೊತೆ ಇರುತ್ತೆ. ಆ್ಯಂಡ್ ಅವರು ಎಲ್ಲೇ ಇದ್ದರೂ ಸಹ ನಿಮ್ಮ ಒಳಿತನ್ನು ಮಾಡ್ತಾರೆ. ಆ್ಯಂಡ್ ನಿಮ್ಮ ತಾಯಿ ಜೊತೆ ಸಪೋಸ್ ನಿಮ್ಮ ತಾಯಿ ಇದ್ದರೂ ಸಹ ನೀವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ಲ ಅವ್ರಿಗೋಸ್ಕರ ನೀವು ಯಾವುದೇ ರೀತಿಯ ಒಂದು ಇನಿಷಿಯೇಟಿವ್ ತೊಗೊಳ್ತಾ ಇಲ್ಲ ಅಂದರೆ ಖಂಡಿತ ತಗೊಳ್ಳಿ. ಅವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಆ್ಯಂಡ್ ಅವರ ಒಂದು ಪ್ರಾಸ್ಪೆಕ್ಟಿವ್ನ ನೋಡಿ, ಅವ್ರ ಲೈಫಲ್ಲಿ ಏನು ಮಾಡಿದ್ದಾರೆ ಆ್ಯಂಡ್ ಅದರಿಂದ ಅವ್ರು ಏನು ಪಾಠನ ಕಲ್ತಿದ್ದಾರೆ. ಸೊ ಅಲ್ಲಿ ನಿಮಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಈ ಒಂದು ಪ್ರೀತಿ ಏನಿದೆಯಲ್ಲ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯ ಪ್ರೀತಿ ಏನಿದೆ ಅದು ಬೆಲೆ ಕಟ್ಟಕ್ಕೆ ಆಗೋದಿಲ್ಲ. ಸೊ ಆ ಪ್ರೀತಿನ ಯಾವತ್ತೂ ಸಹ ನಿಮ್ಮ ತಾಯಿ ಇದ್ದರೆ ಕಳ್ಕೊಬೇಡಿ. ನಿಮ್ಮ ತಾಯಿಗೋಸ್ಕರ ಸ್ವಲ್ಪನಾರ ಟೈಮ್ ತೆಗೀರಿ. ಸೊ ಇನ್ನೊಂದು ಮೆಸೇಜ್ ಏನಿದೆ ಅಂದರೆ ನಿಮ್ಮ ತಾಯಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಅದನ್ನು ಅವರು ಹೇಳ್ಕೊಬೋದು, ಹೇಳ್ಕೊಂಡಲೇ ಇರ್ಬೋದು, ಬಟ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ನಿಮ್ಮ ತಾಯಿ. ಸೊ ನಿಮ್ಮ ತಾಯಿ ಇದ್ದರೆ ದಯವಿಟ್ಟು ಅವ್ರನ್ನ ಅಪ್ರೋಚ್ ಮಾಡಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವರ ಆಶೀರ್ವಾದ ತಗೊಳ್ಳಿ. ಅವ್ರ ಹತ್ರ ನಿಮ್ಗೆ ಯಾವುದೇ ರೀತಿಯ ಒಂದು ಗೈಡೆನ್ಸ್ ಬೇಕಂದರೆ ಖಂಡಿತ ಗೈಡೆನ್ಸ್ ತಗೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ನೋಡೋಣ ನಿಮ್ಮ ಏಂಜಲ್ಸ್ ನಿಮಗೆ ಯಾವ ರೀತಿಯ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ.
ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಅವರ ಡೆಸ್ಟಿನಿಯಲ್ಲಿ ಏನಿದೆ ಅನ್ನೋದನ್ನು ಹೇಳಿ, ಅವರ ವಿಧಿಯಲ್ಲಿ ಏನು ಬರೆದಿದೆ ಅನ್ನೋದನ್ನು ಹೇಳಿ. ಓಕೆ, ಹೈ ಪ್ರೀಸ್ಟಸ್ ಕಾರ್ಡ್. ಓಕೆ, ಸೊ ನಿಮ್ಮ ಒಂದು ಪೈಲಲ್ಲಿ ಸೊ ನಾನು ಹೇಳ್ದಂಗೆ ಮೈಟ್ ಬಿ ನೀವು ತುಂಬ ಜನಕ್ಕೆ ಪಾಸಿಟಿವ್ ರೀತಿಯಲ್ಲಿ ಚೇಂಜ್ ಮಾಡೋ ಶಕ್ತಿ ಇದೆ. ಆ್ಯಂಡ್ ನಿಮ್ಮನ್ನು ನೀವು ಎಷ್ಟರ ಮಟ್ಟಿಗೆ ಬದಲಾಯಿಸ್ಕೊತೀರಾ ಅಂದರೆ, ನಾಳೆ ನಿಮ್ಮ ಲೈಫಲ್ಲಿ ನೀವೇನು ಬದಲಾವಣೆ ಮಾಡ್ಕೊಂಡಿದ್ದೀರಲ್ಲ, ಆ ಬದಲಾವಣೆ ಎಲ್ಲೋ ಒಂದು ಕಡೆ ಬೇರೆಯವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಳುತ್ತೆ. ಓಕೆ, ಸೊ ನಿಮ್ಮ ಸೈಕಿಕ್ ಆಬಿಲಿಟೀಸ್ ಬಹಳ ಇದೆ ಆ್ಯಂಡ್ ತುಂಬ ಸ್ಟ್ರಾಂಗ್ ಆಗಿದೆ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಸಮ್ಟೈಮ್ಸ್ ಯಾರೂ ಸಹ ಅದನ್ನು ಅಳಿಯೋಕ್ಕಾಗಲ್ಲ. ಸೊ ಆ ಒಂದು ಮೆಷರ್ ಮಾಡೋಕ್ಕಾಗೋದಿಲ್ಲ. ಸೊ ಅಷ್ಟು ನಿಮ್ಮ ಪವರ್ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಮೈಟ್ ಬಿ ಡ್ರೀಮ್ಸಲ್ಲಿ ಆಗಿರ್ಬೋದು, ಇಲ್ಲ ಹೀಗೆ ಕೂತಿರ್ಬೇಕಾದ್ರೆ ಕೆಲವೊಂದು ಇನ್ಫಾರ್ಮೇಷನ್ಸ್ ನಿಮ್ಮ ಲೈಫಲ್ಲಿ ಬರ್ಬೋದು, ನಿಮ್ಮ ಮೈಂಡಲ್ಲಿ ಬರ್ಬೋದು. ಆ್ಯಂಡ್ ಆ ಇಂಟ್ಯೂಷನ್ ಎಲ್ಲೂ ಸಹ ನಿಮಗೆ ಸುಳ್ಳು ಹೇಳ್ತಾ ಇಲ್ಲ. ಬಿಕಾಸ್ ನಿಮ್ಮ ಮೆಡಿಟೇಷನ್ ಪವರ್, ನಿಮ್ಮ ರಿಫ್ಲೆಕ್ಷನ್ ಪವರ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಓಕೆ, ಸೊ ಏನೇ ಒಂದು ಆಗ್ತಾ ಇರ್ಬೋದು, ಮೈಟ್ ಬಿ ನಿಮ್ಮ ಲೈಫಲ್ಲಿ ಗೊತ್ತಿದೆ ನಿಮಗೆ ಏನೋ ಒಂದು ತಪ್ಪು ನಡೀತಾ ಇದೆ, ಇಲ್ಲ ಏನೋ ಒಂದು ನಡೀತಾ ಇದೆ, ಅನ್ರಿಯಲ್ ಸಮಥಿಂಗ್, ಸಹಜವಾಗಿ ಇಲ್ಲ. ಆ್ಯಂಡ್ ಭಯ ಪಡಬೇಡಿ, ಬಿಕಾಸ್ ಆ ಒಂದು ಸತ್ಯ ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ಸೊ ಸಮಾಧಾನವಾಗಿರಿ, ಯಾವುದೇ ರೀತಿಯ ಗೊಂದಲ ಬೇಡ, ಭಯ ಬೇಡ, ತೃಪ್ತಿಯಾಗಿರಿ. ಆ್ಯಂಡ್ ಸಮಾಧಾನವಾಗಿರಿ. ಎಷ್ಟು ನೀವು ಸಮಾಧಾನವಾಗಿರ್ತೀರಾ ನಿಮ್ಮಲ್ಲಿ ನೀವು, ಸೊ ಅಷ್ಟೇ ಬೇಗ ಆ ಇನ್ಫಾರ್ಮೇಷನ್ಸ್ ಹೊರಗೆ ಬರುತ್ತೆ. ಸೊ ಡೋಂಟ್ ವರಿ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ಸ್ ಹೇಳ್ತಿದ್ರು ಸಹ ಅದು ಹೊರಗೆ ಬರೋ ತನಕ ನಾವು ನಂಬೋ ಹಾಗಿಲ್ಲ. ಸೊ ಖಂಡಿತ ಅದು ಬರುತ್ತೆ ಆ್ಯಂಡ್ ನಿಮ್ಮ ಕಣ್ಮುಂದೆ ಇರುತ್ತೆ. ಸೊ ಡೋಂಟ್ ವರಿ, ಬಿಕಾಸ್ ಸನ್ ಕಾರ್ಡು ಇದೆ ಅಲ್ಲಿ ಆ್ಯಂಡ್ ವಿನ್ ಸಿಚುವೇಶನ್ ಇದೆ, ನಿಮ್ಮ ತಾಯಿಯ ಆಶೀರ್ವಾದ ಕೂಡ ಇದೆ. ಓಕೆ, ಸೊ ಚಾರಿಯಟ್ ಕಾರ್ಡ್. ಸೊ ಚಾರಿಯಟ್ ಕಾರ್ಡ್ ಅಗೇನ್ ನಿಮ್ಮನ್ನು ನೀವು ತುಂಬ ಸ್ಟ್ರಾಂಗ್ ಮಾಡ್ಕೊತೀರಾ. ಆ್ಯಂಡ್ ಎಷ್ಟು ಸ್ಟ್ರಾಂಗ್ ಆಗ್ತೀರಾ ಅಂದರೆ ನಿಮ್ಮ ಡಿಸಿಷನ್ಸನ್ನ ನೀವು ತುಂಬ ಬೇಗ ತಗೊತೀರಾ. ಆ್ಯಂಡ್ ಎರಡೂ ಸಹ ಇಲ್ಲಿ ಮೇಜರ್ ಆರ್ಕಾನಾ ಕಾರ್ಡ್ಸ್. ಸೊ ಮೈಟ್ ಬಿ ನೀವು 2 ಬಾರ್ನ್ ಇರ್ಬೋದು, 7 ಬಾರ್ನ್ ಇರ್ಬೋದು, 9 ಬಾರ್ನ್ ಇರ್ಬೋದು, 1 ಬಾರ್ನ್ ಇರ್ಬೋದು. ಆ್ಯಂಡ್ ನಿಮ್ಮ ಲೈಫ್ ಪಾತ್ ನಂಬರ್ ಇರ್ಬೋದು 2791, ಇಲ್ಲ ನಿಮ್ಮ ಬರ್ತ್ ಮಂತ್, ಬರ್ತ್ ಡೇಟ್, ಇಲ್ಲ ಯಾವುದೇ ರೀತಿಯ ಇಂಪಾರ್ಟೆಂಟ್ ಡೇಟ್ಸ್ ಇರ್ಬೋದು. ಬಿಕಾಸ್ ಇಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಮನ್ನು ನೀವು ಲೀಡ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ವಿಧಿ ಕಂಪ್ಲೀಟಾಗಿ ಪಾಸಿಟಿವ್ ಇದೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮನ್ನು ನೀವು ಎಲ್ಲೋ ಒಂದು ಕಡೆ ಕಮ್ಮಿ ಅಂದ್ಕೊಬೇಡಿ. ಸೊ ನಿಮ್ಮ ಇನ್ನರ್ ವರ್ಕ್ ಏನಿದೆ ತುಂಬ ಇಂಪಾರ್ಟೆಂಟ್ ಇದೆ. ಸೊ ನಿಮ್ಮ ಡೆಸ್ಟಿನಿ ತುಂಬ ಬ್ರೈಟ್ ಆಗಿದೆ. ಓನ್ಲಿ ಥಿಂಗ್ ಈಸ್ ನೀವು ಅದರ ಮೇಲೆ ತುಂಬ ಸ್ಟ್ರಾಂಗ್ ಆಗಿ ನಿಲ್ಲಬೇಕಾಗಿದೆ, ಇಲ್ಲ ಕೆಲವೊಂದು ಸ್ಟ್ರಾಂಗ್ ಡಿಸಿಷನ್ಸ್ನ ತಗೋಬೇಕಾಗಿದೆ. ಒನ್ಸ್ ನಿಮಗೆ ಆ ಇನ್ಫಾರ್ಮೇಷನ್ ಬಂತು ಅಂದರೆ ನೀವು ಕೆಲವೊಂದು ಡಿಸಿಷನ್ಸ್ ಕೂಡ ಮಾಡಬೇಕಾಗತ್ತೆ. ಸೊ ಮೈಟ್ ಬಿ ನೀವು ಒಬ್ಬರನ್ನ ಬಿಟ್ಟು ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕಾಗತ್ತೆ, ಇಲ್ಲ ಕೆಲವೊಂದು ಸಿಚುವೇಶನ್ಸ್ನ ಬಿಟ್ಟು ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗಬೇಕಾಗತ್ತೆ. ಸೊ ಆ ರೀತಿಯ ಒಂದು ಡಿಸಿಷನ್ಸ್ ಇಲ್ಲಿ ಇದೆ. ಸೊ ಒಂದು ಅನ್ಹೆಲ್ತಿ ಸಿಚುವೇಶನ್ ಆಗಲಿ, ಇಲ್ಲ ಪಾರ್ಟ್ನರ್ಶಿಪ್ ಆಗಲಿ, ಯಾವುದೇ ರೀತಿಯಲ್ಲೂ ನೀವು ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಓಕೆ, ನದರ್ ಮೇಜರ್ ಆರ್ಕಾನಾ. ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಮೇಜರ್ ಶಿಫ್ಟ್ಗಳು ಬಹಳ ಇದೆ, ಮೇಜರ್ ಇವೆಂಟ್ಸ್ ಬಹಳ ಇದೆ. ಓಕೆ, ಸೊ ಪ್ರಸ್ಪೆಕ್ಟಿವ್ ಅಗೇನ್. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ನಿಮ್ಮ ಪ್ರಸ್ಪೆಕ್ಟಿವ್ ಅಷ್ಟೇ ನೀವು ಬದಲಾಯಿಸ್ಕೋಬೇಕಾಗಿದೆ. ಓಕೆ, ಸೊ ದೇರ್ ಈಸ್ ಅ ಬೆಟರ್ ವೇ, ಪಾಸ್ ಫಾರ್ ರಿಫ್ಲೆಕ್ಷನ್ ಆ್ಯಂಡ್ ಇನ್ಸೈಡ್, ಡೇರ್ ಟು ಬಿ ಡಿಫ್ರೆಂಟ್. ಸೊ ಡಿಫ್ರೆಂಟ್ ಆಗಿರೋದನ್ನು ನೀವು ಡೇರ್ ಮಾಡಬೇಕಾಗಿದೆ. ಸೊ ಅವರೇನು ಹೇಳ್ತಾರೆ, ಇವ್ರೇನು ಹೇಳ್ತಾರೆ, ಇವ್ರೇನು ಅನ್ಕೊತಾರೆ, ಅವ್ರೇನು ಅನ್ಕೊತಾರೆ ಬದಲು ನಿಮಗೇನು ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ಓಕೆ, ಸೊ ಕಿಂಗ್ ಆಫ್ ರಾಫಾಯಲ್. ಎಸ್, ಸೊ ಯಾರನ್ನೋ ನೀವು ಟ್ರಸ್ಟ್ ಮಾಡ್ಬೋದು ಅಂತ ಕೇಳ್ತಾ ಇದ್ರೆ ಖಂಡಿತ ಟ್ರಸ್ಟ್ ಮಾಡಿ. ಆ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಓಕೆ, ಮೈಟ್ ಬಿ ಅವರು ವಾಟರ್ ಸೈನ್ ಇರ್ಬೋದು, ಪೈಸಿಸ್, ಕ್ಯಾನ್ಸರ್ ಆರ್ ಸ್ಕಾರ್ಪಿಯೋ ಇರ್ಬೋದು. ಆ್ಯಂಡ್ ಮೈಟ್ ಬಿ ನಾವು ಅಟ್ ಪ್ರೆಸೆಂಟ್ ನೀವು ಯೆಲ್ಲೋ ಕಲರ್ ಹಾಕಿರ್ಬೋದು, ರೆಡ್ ಕಲರ್ ಹಾಕಿರ್ಬೋದು, ವಾಯ್ಲೆಟ್, ಪಿಂಕ್, ಪರ್ಪಲ್, ಗ್ರೀನ್, ವೈಟ್, ಓಕೆ, ಬ್ಲೂ ಹಾಕಿರ್ಬೋದು, ಬ್ಲ್ಯಾಕ್ ವೈಟ್ ಕಾಂಬಿನೇಷನಲ್ಲಿ ಹಾಕ್ಕೊಂಡಿರ್ಬೋದು. ಆ್ಯಂಡ್ ಆ್ಯಂಡ್ ಸ್ವಲ್ಪ ಜನ ಇಲ್ಲಿ ಲೈಟ್ ಬ್ಲೂ ಹಾಕ್ಕೊಂಡಿರ್ಬೋದು, ಕ್ರೀಮ್ ಕಲರ್ ಹಾಕ್ಕೊಂಡಿರ್ಬೋದು, ಸೊ ವೈಟ್ ಶೇಡ್ಸಲ್ಲಿ ಇರ್ಬೋದು, ಗೋಲ್ಡನ್ ಕಲರ್ ಹಾಕ್ಕೊಂಡಿರ್ಬೋದು.
ಸೊ ಮೈಟ್ ಬಿ ಇಲ್ಲಿ ಶೋಲ್ಡರ್ ಲೆಂತ್ ಕೂದಲಿರ್ಬೋದು ಯಾರಿಗೋ ಇಲ್ಲಿ, ಇಲ್ಲ ಫುಲ್ ಲೆಂತ್ ಇರ್ಬೋದು. ಆ್ಯಂಡ್ ಸ್ವಲ್ಪ ಜನಕ್ಕೆ ಇಲ್ಲಿ ಬಿಯರ್ಡ್ ಇರ್ಬೋದು ಇಫ್ ಯು ಆರ್ ಅ ಮೇಲ್ ವಾಚಿಂಗ್ ದಿಸ್. ಆ್ಯಂಡ್ ಆ್ಯಂಡ್ ರೌಂಡ್ ಫೇಸ್ ಇರ್ಬೋದು ಯಾರಿಗೋ ಇಲ್ಲಿ, ಇಲ್ಲ ಯಾರೋ ಬಾಫ್ ಕಟ್ ಇರ್ಬೋದು. ಓಕೆ, ಸೊ ಶಾರ್ಟ್ ಹೇರ್ಸ್, ತುಂಬ ಶಾರ್ಟ್ ಹೇರ್ಸ್ ಇರ್ಬೋದು. ಆ್ಯಂಡ್ ಹೈಟ್ ಇರ್ಬೋದು ನಿಮಗೆ, ಕೆಲವರಿಗೆ ಇಲ್ಲಿ ತುಂಬ ಹೈಟ್ ಇರ್ಬೋದು. ಹೈಟ್ ಇಲ್ಲ ಅಂದರೂ ನಿಮ್ಮ ಫಿಸಿಕ್ ಚೆನ್ನಾಗಿದೆ ಮೈಟ್ ಬಿ. ಓಕೆ, ಸೊ ತುಂಬ ಜನಕ್ಕೆ ಇಲ್ಲಿ ಅಡ್ವೆಂಚರ್ ತುಂಬ ಇಷ್ಟ ಇರ್ಬೋದು. ಆ್ಯಂಡ್ ಸೊ ನೋಡೋಣ. ಓಕೆ, ಸೊ ನೀವೇನೇ ನಿಮ್ಮ ಲೈಫಲ್ಲಿ ಅಚೀವ್ ಮಾಡಬೇಕಂತಿದ್ದೀರಾ, ಖಂಡಿತ ಅಚೀವ್ ಮಾಡ್ತೀರಾ. ಓನ್ಲಿ ಥಿಂಗ್ ಈಸ್ ನಿಮ್ಮ ಪರ್ಸ್ಪೆಕ್ಟಿವ್ನ ನೀವು ಚೇಂಜ್ ಮಾಡಬೇಕಾಗಿದೆ. ಓಕೆ, ಸೋಲ್ ಒಪ್ಕೊಬೇಡಿ, ಯಾವುದೇ ಕಾರಣಕ್ಕೂ ಸೋಲ್ ಒಪ್ಕೊಬೇಡಿ. ಸೊ ನೀವು ಎಲ್ಲಿದ್ದೀರಲ್ಲ ಅದು ಜಾಗ ಸ್ವಲ್ಪ ಸ್ಲೋ ಆಗಿರ್ಬೋದು, ಬಟ್ ಸೋಲ್ ಮಾತ್ರ ಒಪ್ಕೊಬೇಡಿ. ಓಕೆ, ಸೊ ನಿಮ್ಮ ಮನಸ್ಸನ್ನು ನೀವು ಫಾಲೋ ಮಾಡಿ. ಓಕೆ, ಮೈಟ್ ಬಿ ಯಾರೋ ನಿಮ್ಮ ಲೈಫಿಗೆ ಬರ್ತಾರೆ, ಮೈಟ್ ಬಿ ಅವರು ನಿಮ್ಮನ್ನು ಡೈರೆಕ್ಷನ್ ಕೊಡ್ಬೋದು. ಸೊ ಆ್ಯಸ್ ಅ ಮೆಂಟಾರ್ ಇರ್ಬೋದು, ಆ್ಯಸ್ ಅ ಗುರು ಇರ್ಬೋದು, ಆ್ಯಸ್ ಅ ಪರ್ಸನ್ ಇರ್ಬೋದು, ಯಾರೇ ಇರ್ಬೋದು, ಅವರು ನಿಮಗೆ ಖಂಡಿತ ಹೆಲ್ಪ್ ಮಾಡ್ತಾರೆ. ಮೈಟ್ ಬಿ ಅವ್ರು ನಿಮ್ಮ ಲೈಫ್ ಪಾರ್ಟ್ನರು ಕೂಡ ಇರ್ಬೋದು, ಇಲ್ಲ ಮುಂದೆ ಆಗೋರು ಇರ್ಬೋದು. ಓಕೆ, ಸೊ ಆ ರೀತಿಯಲ್ಲಿ ಇದೆ. ಸೊ ಅವರ ಒಂದು ಹೆಲ್ಪನ್ನ ಸಹ ನೀವು ಆಕ್ಸೆಪ್ಟ್ ಮಾಡ್ಬೋದು ಇಲ್ಲಿ. ಓಕೆ, ಪೇಜ್ ಆಫ್ ವಾಂಡ್ಸ್. ಫೈಲ್ ನಂಬರ್ 1 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 1 ಅವರ ಮೆಸೇಜಸ್ನ ಕೊಡಿ. ಓಕೆ, ಪೇಜ್ ಆಫ್ ವಾಂಡ್ಸ್, ಸೊ 10 ಆಫ್ ಕಪ್ಸ್ ಆ್ಯಂಡ್ ದ ಕ್ವೀನ್ ಆಫ್ ಕಪ್ಸ್. ಓಕೆ, ಸೊ ಇಲ್ಲಿ ಕಿಂಗ್ ಆಫ್ ರಾಫಾಯಲ್ ಏನಿದೆ, ಸೊ ಇದು ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ಇದು ಕ್ವೀನ್ ಆಫ್ ಕಪ್ಸ್. ಓಕೆ, ಸೊ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಏನೇ ಯಾವುದೇ ರೀತಿಯಲ್ಲೂ ಪರಿಸ್ಥಿತಿ ಸರಿ ಇಲ್ಲ ಅಂದರೂ ಸಹ Incoming voice call from +919945384399. Incoming voice call from +91. ಸಾರಿ. ಸೊ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ಯಾವುದೇ ರೀತಿಯ ಒಂದು ಕಷ್ಟಕರವಾದ ಪರಿಸ್ಥಿತಿ ಇರ್ಬೋದು, ಏನೇ ಇರ್ಬೋದು, ಅದು ಒಂದು ಎಂಡಿಂಗಿಗೆ ಬರ್ತಾ ಇದೆ. ಆ್ಯಂಡ್ ಇಫ್ ಯು ಆರ್ ಸಿಂಗಲ್, ನೀವು ನಿಮ್ಮ ಲೈಫಲ್ಲಿ ತುಂಬ ಹ್ಯಾಪಿಯಾಗಿರ್ತೀರ. ಮ್ಯಾರಿಡ್ ಲೈಫ್ ಇರುತ್ತೆ, ಮ್ಯಾರೇಜ್ ಬರ್ತಾ ಇದೆ, ಆ್ಯಂಡ್ ಯು ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಮೈಟ್ ಬಿ ನೀವು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಗುಡ್ ನ್ಯೂಸ್ನ ವೆಯ್ಟ್ ಮಾಡ್ತಾ ಇದ್ದೀರಾ, ಗುಡ್ ನ್ಯೂಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಅದು ಸಹ ನಿಮಗೆ ಸಿಗ್ತಾ ಇದೆ. ಆ್ಯಂಡ್ ಮೈಟ್ ಬಿ ಇನ್ನು ಸ್ವಲ್ಪ ಜನಕ್ಕೆ ನಿಮ್ಮ ವೀಸಾ, ಪಾಸ್ಪೋರ್ಟ್ ಏನೋ ಒಂದು ನಿಮ್ಮ ಕೈಗೆ ಸಿಗ್ತಾ ಇದೆ. ಆ್ಯಂಡ್ ಯು ವಿಲ್ ಬಿ ವೆರಿ ಹ್ಯಾಪಿ. ನಿಮ್ಗೆ ತುಂಬ ಖುಷಿ ಆಗುತ್ತೆ ಆ ಟೈಮಲ್ಲಿ. ಆ್ಯಂಡ್ ಯು ವಿಲ್ ಬಿ ಫುಲ್ಫಿಲ್ಡ್. ಆ್ಯಂಡ್ ತುಂಬ ನಿಮಗೆ ನಿಮ್ಮದೇ ಆದ ಒಂದು ವ್ಯಕ್ತಿತ್ವನ ಬೆಳೆಸ್ಕೊಳ್ಳೋಕ್ಕೆ ಒಂದು ಯಾವುದೋ ಒಂದು ದಾರಿ ಸಿಗುತ್ತೆ. ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಎಲ್ಲವೂ ಸಹ ಪಾಸಿಟಿವ್ ಇದೆ. ಓನ್ಲಿ ಥಿಂಗ್ ಈಸ್ ನಿಮ್ಮ ಒಂದು ಪ್ರಾಸ್ಪೆಕ್ಟಿವ್ನ ಅಷ್ಟೇ ನೀವು ಚೇಂಜ್ ಮಾಡ್ಕೊಬೇಕಾಗಿದೆ. ಆ್ಯಂಡ್ ಈ ಸಿಚುವೇಷನಲ್ಲೇ ನಾನು ಇರಬೇಕು ಅನ್ನೋದಿಲ್ಲ. ಡಿಸಿಷನ್ಸ್ ತೊಗೊಂಡ್ರೆ ಎಷ್ಟು ಹೊತ್ತು ಯಾವ ಸಿಚುವೇಷನಿಂದ ಆದರೂ ಸಹ ನಾವು ಹೊರಗೆ ಬರ್ಬೋದು. ಸೊ ಬಾಟಮ್ ಆಫ್ ದ ಡೆಕ್ ನೀವು ನೋಡೋದಾದರೆ 3 ಆಫ್ ಸಾರ್ಟ್ಸ್ ಇದೆ. ಮೈಟ್ ಬಿ ನೀವು ನಾನು ಹೇಳ್ದಂಗೆ ಕೆಲವೊಂದು ವಿಷಯಗಳು ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಾಗ್ಬೋದು. ಆ ವಿಷಯದಿಂದ ನೀವು ಕೆಲವೊಂದು ಕೆಟ್ಟ ಪರಿಸ್ಥಿತಿಯಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ಓಕೆ, ಸೊ ಇಲ್ಲ ನಿಮಗೆ ಯಾರೋ ಒಂದು ನೋವು ಕೊಟ್ಟಿರ್ಬೋದು, ಏನೇ ಆಗಿರ್ಬೋದು, ಅದಕ್ಕೊಂದು ಎಂಡಿಂಗ್ಸ್ ಇದೆ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ ಇದೆ ನಿಮ್ಮ ಡೆಸ್ಟಿನಿ ಕಡೆಯಿಂದ ನಿಮಗೆ. ನಿಮ್ಮ ವಿಧಿಯಲ್ಲಿ ಯಾವ ರೀತಿಯ ಒಂದು ಬ್ರೇಕ್ ಥ್ರೂ. ಸೊ ಬ್ರೇಕ್ ಥ್ರೂ ಕಾರ್ಡ್ ಬಂದಾಗಿದೆ. ಸೊ ಬ್ರೇಕ್ ಥ್ರೂ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಯಾವುದೇ ಒಂದು ಕಟ್ಟುಪಾಡುಗಳಿದ್ರೂ ಸಹ, ಏನೇ ಇದ್ದರೂ ಸಹ ಅದರಿಂದ ಹೊರಗೆ ಬನ್ನಿ. ಅಗೇನ್ ಅ ಮೇಜರ್ ಆರ್ಕಾನಾ ಕಾರ್ಡ್. ಓಕೆ, ಸೊ ದಯವಿಟ್ಟು ನೀವು ಇಲ್ಲಿ ಅಗೇನ್ 10 ಇದೆ, 11 ಇದೆ. ಸೊ ಮೈಟ್ ಬಿ
ಇನ್ನು ಕೆಲವರು ಇಲ್ಲಿ ಆರೆಂಜ್ ಹಾಕ್ಕೊಂಡಿರ್ಬೋದು, ಯೆಲ್ಲೋ ಹಾಕ್ಕೊಂಡಿರ್ಬೋದು. ಸೊ ನಿಮ್ಮ ಲೈಫಲ್ಲಿ ಮೇಜರ್ ಬ್ರೇಕ್ ಥ್ರೂಸ್ ನಡೀತಾ ಇದೆ. ಓಕೆ, ಸೊ ಮೇಜರ್ ಡಿಸಿಷನ್ಸ್ಗಳು ನೀವು ಮಾಡಬೇಕಾಗಿದೆ. ಇಷ್ಟು ದಿನ ನೀವು ಸುಮ್ಮನೆ ಇದ್ರಿ, ಇನ್ಮೇಲೆ ನೀವು ಸುಮ್ಮನೆ ಇರೋದಿಲ್ಲ. ಸೊ ಅಗೇನ್ ಇನ್ನೊಂದು ಮೇಜರ್ ಕಾರ್ಡ್, ಸೊ ಇನ್ನೋಸೆನ್ಸ್. ಸೊ ನಿಮ್ಮ ಲೈಫಲ್ಲಿ ನೀವು ತುಂಬಾ ಒಬ್ಬರೇ ಟೈಮ್ ತೊಗೊಂಡು ನೋಡೋ ಸಿಚುವೇಶನ್ಸ್ ಬಹಳ ಇದೆ. ಪಾಯಿಂಟ್ ನಂಬರ್ 1. ಸೊ ನೀವು ಡಿಕ್ಲಟರ್ ಮಾಡಬೇಕು. ಡಿಕ್ಲಟರ್ ಅಂದರೆ ಕೆಲವೊಂದು ಗಜಿಬಿಜಿ ಸಿಚುವೇಶನ್ಸು, ಕೆಲವೊಂದು ಬೇಡದೇ ಇರೋ ಸಂಬಂಧಗಳನ್ನು ತುಂಬಾ ಹಿಡಿದಿಟ್ಕೊಂಡಿದ್ದೀರಾ. ಓಕೆ, ಸೊ ಪ್ಲೀಸ್ ಅದನ್ನು ರಿಲೀಸ್ ಮಾಡಿ ಆ್ಯಂಡ್ ಅದನ್ನು ಕರೆಕ್ಟಾಗಿ ನೋಡಿ ಆ್ಯಂಡ್ ದೆನ್ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಸೊ ಪ್ಲೀಸ್ ಅವರಿಗಿಷ್ಟ ಇವರಿಗಿಷ್ಟ ಅನ್ನೋದನ್ನು ಬಿಡಿ ಆ್ಯಂಡ್ ನಿಮ್ಮ ಲೈಫ್ ಡಿಸಿಷನ್ಸ್ನ ತಗೊಳ್ಳಿ. ಅಗೇನ್ ಮೇಜರ್ ಆರ್ಕಾನಾ, ಪಾಸ್ಟ್ ಲೈಫ್. ಸೊ ಮೇಜರ್ ಡಿಸಿಷನ್ಸ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ, ನಿಮ್ಮ ಡೆಸ್ಟಿನಿಯಲ್ಲಿ. ಓಕೆ, ಸೊ ಅದಕ್ಕೆಲ್ಲ ನೀವು ರೆಡಿ ಇರಬೇಕು. ಕೆಲವೊಂದು ಡಿಸಿಷನ್ಸ್ಗಳು ನಿಮಗೆ ಲೈಫಲ್ಲಿ ಸಡನ್ನಾಗಿ ಬರುತ್ತೆ ಆ್ಯಂಡ್ ಆ ಟೈಮಲ್ಲಿ ನೀವು ಕರೆಕ್ಟ್ ಡೈರೆಕ್ಷನ್ನ ಚೂಸ್ ಮಾಡಿದ್ರಿ ಅಂದ್ಕೊಳ್ಳಿ, ನಿಮ್ಮ ಲೈಫ್ ತುಂಬಾ ಬ್ರೈಟ್ ಆಗಿದೆ. ಓಕೆ, ಸೊ ನಿಮ್ಮ ಡಿಸಿಷನ್ಸ್ ಮೇಲೆ ಎಲ್ಲವೂ ನಿಂತಿದೆ. ಪಾಯಿಂಟ್ ನಂಬರ್ 1, ಸೊ ರಿಸಿಪ್ಟಿವಿಟಿ. ಎಸ್, ಎಲ್ಲ ಥರದಲ್ಲೂ ಪ್ರೀತಿ, ಪ್ರೇಮ, ನಂಬಿಕೆ ಎಲ್ಲವೂ ಸಹ ನಿಮಗೆ ಸಿಗ್ತಾ ಇದೆ. ಸೊ ನಂಬಿಕಸ್ಥರು ಸಿಗ್ತಾ ಇದ್ದಾರೆ. ಸೊ ಮೋಸ ಮಾಡೋನೆಲ್ಲ ನೀವು ಗುಡ್ ಬೈ ಹೇಳಬೇಕು ಆ್ಯಂಡ್ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೀವು ಮಾಡ್ಕೋಬೇಕಾಗಿದೆ. ಓಕೆ, ಸೊ ನಿಮ್ಮ ಲೈಫ್ನ ನೀವು ಯಾವ ರೀತಿ ರಿಸೀವ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಎಷ್ಟು ಬ್ರೈಟಾಗಿ ಅದನ್ನು ಬರ್ಮಾಡ್ಕೊಳ್ತೀರೋ ಅಷ್ಟೇ ಅದು ಬ್ರೈಟಾಗಿ ಇರುತ್ತೆ. ಸೊ ಪಾಯಿಂಟ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ನಮಸ್ತೆ. ಪಾಯಿಂಟ್ ನಂಬರ್ 2, ಯಾರು ಓಮ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನೀವು ಓಮ್ನ ಚಾಯ್ಸ್ ಮಾಡಿದ್ದೀರಾ ಅಂದರೆ ನಿಮ್ಮ ಲೈಫಲ್ಲಿ ದೇವರ ಬ್ಲೆಸ್ಸಿಂಗ್ಸ್ ಬಹಳ ಇದೆ, ಶಿವನ ಬ್ಲೆಸ್ಸಿಂಗ್ಸ್ ಬಹಳ ಇದೆ. ಆ್ಯಂಡ್ ಓಂ ಈ ಬೀಜಾಕ್ಷರಿ ಮಂತ್ರ ನೀವು ಮೆಡಿಟೇಷನ್ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗತ್ತೆ. ಸಪೋಸ್ ನಿಮ್ಮ ಚಕ್ರಾಸ್ ಬ್ಯಾಲೆನ್ಸ್ ಇಲ್ಲ ಅಂದರೆ ಓಂ ಹಮ್ಮಿಂಗ್ ಮಾಡಿ, ಮೆಡಿಟೇಷನ್ ಮಾಡಿ, ಖಂಡಿತ ನಿಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ಸ್ನ ಕೊಡುತ್ತೆ. ಆ್ಯಂಡ್ ಮೈಟ್ ಬಿ ನಿಮ್ಮ ಡೆಸ್ಟಿನಿಯಲ್ಲಿ, ನಿಮ್ಮ ವಿಧಿಯಲ್ಲಿ ಏನಿದೆ ಅಂದರೆ ನೀವು ಸ್ಪಿರಿಚುವಲಿ ಗ್ರೋ ಆಗ್ತಾ ಇದ್ದೀರಾ. ಓಕೆ, ಸೊ ಇಷ್ಟು ದಿನ ನೀವು ದುಡಿಯೋದು, ಕೆರಿಯರು, ಅದು ಇದು ಅಂತ ತುಂಬ ಬ್ಯುಸಿ ಇದ್ರಿ ಮೈಟ್ ಬಿ, ಆ್ಯಂಡ್ ನಾವು ನೀವು ಸ್ಟಾಪ್ ಆಗ್ತಾ ಇದ್ದೀರಾ ಆ್ಯಂಡ್ ಯೋಚನೆ ಮಾಡ್ತಿದ್ದೀರಾ, ಸೊ ಏನೋ ಒಂದು ಕಳ್ಕೊತಾ ಇದ್ದೀನಿ ಅನ್ನೋದನ್ನು. ಸೊ ನಿಮ್ಮನ್ನು ನೀವು ಟೈಮ್ ಕೊಡೋದನ್ನು ನೀವು ಸ್ಟಾಪ್ ಮಾಡಿರಬಹುದು. ಸೊ ಬಹುಶಃ ಸೊ ಈ ಒಂದು ಇದರಲ್ಲಿ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಲೈಫಲ್ಲಿ ನೆಗೆಟಿವಿಟಿ ಹೋಗಿ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಸೊ ಅದಕ್ಕೆ ನೀವು ಓಮ್ನ ಚಾಯ್ಸ್ ಮಾಡಿರಬಹುದು ಆ್ಯಂಡ್ ಅದು ನಿಮಗೆ ಅಟ್ರ್ಯಾಕ್ಟ್ ಆಗ್ತಾ ಇದೆ ಅಂದರೆ ನಿಮ್ಮ ಲೈಫಲ್ಲಿ ನೀವು ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು, ಆ್ಯಂಡ್ ಸಕಾರಾತ್ಮಕ ಯೋಚನೆಗಳನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಕಾಂಪಿಟೇಷನ್ ಬಿಡ್ತಾ ಇದ್ದೀರಾ, ಕಂಪ್ಯಾರಿಸನ್ ಬಿಡ್ತಾ ಇದ್ದೀರಾ. ಆ್ಯಂಡ್ ಅವ್ರ ಹತ್ರ ಇದೆ, ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇದೆ, ಅವ್ರ ಹತ್ರ ಇಲ್ಲ. ಸೊ ಸಮ್ವೇರ್ ಆ ಒಂದು ಥಾಟ್ಸ್ನ ನೀವು ಚೇಂಜ್ ಮಾಡ್ತಾ ಇದ್ದೀರಾ. ಓಕೆ, ಸೊ ತುಂಬ ಬದಲಾವಣೆಗಳು ನಡೀತಾ ಇದೆ. ಪಾಯಿಂಟ್ ನಂಬರ್ 2, ಗುಡ್. ಸೊ ನೋಡೋಣ, ಈ ಕಾರ್ಡಲ್ಲಿದೆ ಡೋಂಟ್ ಲೆಟ್ ಪ್ರೈಡ್ ಗೆಟ್ ಇನ್ ಯೋರ್ ವೇ. ಓಕೆ, ಸೊ ನಿಮ್ಮಲ್ಲಿ ಆ್ಯಂಗರ್ ಇಶ್ಯೂಸ್ ಇರಬೇಕು, ಇಲ್ಲ ಈಗೋ ಇಶ್ಯೂಸ್ ಇರಬೇಕು. ಸೊ ಇರಬೇಕು ಅಂತ ಏನೂ ಇಲ್ಲ, ಬಟ್ ಏನೋ ಒಂದು ನೆಗೆಟಿವ್ ಅಟ್ಯಾಚ್ಮೆಂಟ್ಸ್ ಇರ್ಬೋದು. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಸ್ವಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್ ಎಲ್ಲವೂ ಸಹ ಮಧ್ಯದಲ್ಲಿ ಬರ್ತಾ ಇರ್ಬೋದು. ಆ್ಯಂಡ್ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ, ಬಿಕಾಸ್ ಎಲ್ಲ ಕಡೆ ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ, ನಾನು ಸ್ವಾಭಿಮಾನ ಇರಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಸೆಲ್ಫ್ ರೆಸ್ಪೆಕ್ಟನ್ನ ನಾವು ಎಲ್ಲಿ ಇದು ಮಾಡಬೇಕು ಅಲ್ಲಿ ಅದನ್ನು ಅಪ್ಲೈ ಮಾಡಬೇಕು. ಎಲ್ಲ ಕಡೆ ನಾವು ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಇಡ್ತಾ ಹೋದರೆ ನಾವು ಯಾರನ್ನೂ ಪ್ರೀತಿಸೋದಕ್ಕೆ ಆಗೋದಿಲ್ಲ. ಸೊ ನಾವು ಸ್ವಲ್ಪ ಮೆತ್ತಗಾಗಬೇಕು ಆ್ಯಂಡ್ ನಮ್ಮ ಈಗೋನ ಪಕ್ಕಕ್ಕಿಡಬೇಕು. ಆ್ಯಂಡ್ ನಮ್ಮ ರಾಂಗ್ ಆ್ಯಟಿಟ್ಯೂಡ್ ಇದೆಯಲ್ಲ, ರಾಂಗ್ ಅಪ್ರೋಚ್ ಇದೆಯಲ್ಲ ಬೇರೆಯವರ ಪ್ರತಿ, ಅದನ್ನು ನಾವು ಸರಿ ಮಾಡ್ಕೊಬೇಕು. ಅದು ವ್ಯಕ್ತಿ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಏನೇ ಇರ್ಬೋದು.
ಸೊ ನಮ್ಮ ಪ್ರೈಡ್ ಅಂದರೆ ಯುನೋ ಸಮ್ಟೈಮ್ಸ್ ನಾವು ಏನೋ ಒಂದು ಅಚೀವ್ ಮಾಡಿರ್ತೀವಿ ಆ್ಯಂಡ್ ತಕ್ಷಣ ನಾವು ಕಂಪೇರ್ ಮಾಡ್ತೀವಿ, ನೋಡು ನಾನು ಇಷ್ಟು ಬೇಗ ಇಷ್ಟು ಅಚೀವ್ ಮಾಡಿದೆ, ಅವ್ರು ನೋಡು ಇಷ್ಟು ದಿನ ಆಯಿತು ಆದರೂ ಅವ್ರು ಇನ್ನೂ ಅಚೀವ್ ಮಾಡಿಲ್ಲ ಅನ್ನೋ ಒಂದು ಭಾವ ಏನಿದೆಯಲ್ಲ ಅದು ನಿಮ್ಮಲ್ಲಿ ತುಂಬ ಇದೆ. ಸೊ ಅದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅನ್ನೋದು ಏನೋ ನಿಮ್ಮ ಡೆಸ್ಟಿನಿ ಹೇಳ್ತಾ ಇದೆ. ಸೊ ನೀವು ಯಾವಾಗ ಅದನ್ನು ಚೇಂಜ್ ಮಾಡ್ತೀರಲ್ಲ ನಿಮ್ಮ ಡೆಸ್ಟಿನಿ ತುಂಬ ಚೆನ್ನಾಗಾಗುತ್ತೆ, ನಿಮ್ಮ ವಿಧಿಯಲ್ಲಿ ಬದಲಾವಣೆಗಳು ಶುರು ಆಗುತ್ತೆ. ಸೊ ಇದು ನಿಮಗೆ ಮೇಜರ್ ಮೆಸೇಜ್. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಒಂದು ಮೆಸೇಜಸ್ ಇದೆ. ಪೈಲ್ ನಂಬರ್ 2 ಯಾರು ಓಮ್ನ ಚಾಯ್ಸ್ ಮಾಡಿದ್ದಾರೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 2 ಅವರ ಮೆಸೇಜಸ್ನ ಕೊಡಿ. ಓಕೆ, ವಾಟ್ ಪೀಪಲ್ ಸಿ ದ ಇಂಪ್ರೆಷನ್ ಯು ಗೇವ್. ಸೊ ಇಲ್ಲಿ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನೀವು ಬೇರೆಯವ್ರಿಗೇನು ಇಂಪ್ರೆಷನ್ ಕೊಡ್ತೀರಾ ಅದನ್ನು ಬೇರೆಯವ್ರು ನೋಡ್ತಾರೆ. ಸೊ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಯಾರೂ ನೋಡೋದಿಲ್ಲ. ಸೊ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ವ್ಯಕ್ತಪಡಿಸೋದನ್ನು ಕಲೀರಿ. ಆ್ಯಂಡ್ ನೀವು ಯಾವಾಗ ಅದನ್ನು ಹೇಳ್ತೀರಲ್ಲ, ಸೊ ಬೇರೆಯವ್ರಿಗೂ ಅರ್ಥ ಆಗುತ್ತೆ, ಓ ಇವ್ರು ಇದನ್ನು ಹೇಳಕ್ಕೆ ಬಂದರು, ಸೊ ನಾವು ತಪ್ಪಾಗಿ ತಿಳ್ಕೊಂಡ್ವಿ, ಅವ್ರು ಆ ರೀತಿ ಇಲ್ಲ, ಅವ್ರಿಗೆ ಆ ರೀತಿ ಆ್ಯಟಿಟ್ಯೂಡ್ ಇಲ್ಲ ಅನ್ನೋದನ್ನು ಗೊತ್ತಾಗುತ್ತೆ. ಸೊ ನೀವು ಅದನ್ನು ನಿಮ್ಮನ್ನು ನೀವು ಯಾವ ರೀತಿ ಬೇರೆಯವ್ರ ಮುಂದೆ ಪ್ರೊಜೆಕ್ಟ್ ಮಾಡ್ತಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯಾವ ರೀತಿ ಇಂಪ್ರೆಷನ್ ಕೊಡ್ತೀರಾ ಜನ ನಿಮ್ಮನ್ನು ಆ ರೀತಿ ನೋಡ್ತಾರೆ. ಸೊ ನಿಮ್ಮ ಇಂಪ್ರೆಷನ್ ಏನಿದೆಯಲ್ಲ ನಿಮ್ಮ ಮನಸ್ಸಿಂದ ನೀವು ಅದನ್ನು ಬದಲಾಯಿಸ್ಕೊಬೇಕು ಹೊರತು ಬೇರೆಯವ್ರಿಗೋಸ್ಕರ ಅಲ್ಲ. ಓಕೆ, ಸೊ ನೀವು ಬೇರೆಯವ್ರಿಗೋಸ್ಕರ ಕಂಪ್ಲೀಟಾಗಿ ಬದಲಾಗಿ ಅಂತ ನಾನು ಹೇಳೋದಿಲ್ಲ, ಬಟ್ ನಿಮ್ಮನ್ನು ಅಪ್ರೋಚ್ ಮಾಡಬೇಕು, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಇಟ್ಕೊಬೇಕು, ಅಂದರೆ ಒಂದು ಸ್ವಲ್ಪನಾರ ನೀವು ನಿಮ್ಮಲ್ಲಿ ಚೇಂಜಸ್ನ ತರಬೇಕು ಅನ್ನೋದನ್ನು ಹೇಳ್ತಾ ಇದೆ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಮೆಸೇಜಸ್ನ. Aquarius, okay, so this energy is freedom loving, rebellious, idealistic and technological. So ನಿಮ್ಮ ವಿಧಿಯಲ್ಲಿ ನಿಮ್ಮನ್ನು ನೀವು ತುಂಬಾ ಮೈಟ್ ಬಿ ನೀವು ಒಬ್ಬರೇ ಇರೋಕ್ಕೆ ಇಷ್ಟಪಡ್ತೀರಾ, ಯಾವುದೇ ಒಂದು ಫ್ರೆಂಡ್ಶಿಪ್ನ ನೀವು ಎಲ್ಲೋ ಒಂದು ಕಡೆ ತುಂಬ ಫ್ರೆಂಡ್ಶಿಪ್ ಇಟ್ಕೊಳ್ಳೋದನ್ನು ಇಷ್ಟಪಡೋದಿಲ್ಲ. ಆ್ಯಂಡ್ ಎಲ್ಲವೂ ಸಹ ಸಪ್ರೆಸ್ ಇದೆ ನಿಮ್ಮ ಮನಸ್ಸಲ್ಲಿ, ಎಲ್ಲನೂ ಅದುಮಿಟ್ಕೊಂಡಿದ್ದೀರಾ. ಸೊ ದಯವಿಟ್ಟು ಸ್ವಲ್ಪ ಅದನ್ನು ಹೊರಗೆ ಬರಕ್ಕೆ ಬಿಡಿ. ಸೊ ದಿಸ್ ಇಸ್ ವಾಟ್ ದಿಸ್ ಕಾರ್ಡ್ ಇಸ್ ಟೆಲ್ಲಿಂಗ್. ಈ ಕಾರ್ಡ್ ಅದನ್ನೇ ಹೇಳ್ತಾ ಇರೋದು. ಸೊ ನಿಮ್ಮಲ್ಲಿರೋ ಈಗೋಯಿಸ್ಟಿಕ್ ಅಪ್ರೋಚ್ ಏನಿದೆಯಲ್ಲ ಅದನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಓಕೆ, ಸೊ ಎಲ್ಲರೂ ಅದೇ ರೀತಿ ಇರ್ತಾರೆ, ಎಲ್ಲ ಪರಿಸ್ಥಿತಿನೂ ಅದೇ ರೀತಿ ಇರುತ್ತೆ ಅನ್ನೋದು ಸ್ವಲ್ಪ ತಪ್ಪಿರುತ್ತೆ ಎಲ್ಲೋ ಒಂದು ಕಡೆ, ಅದು ನಿಮ್ಮ ಯೋಚನೆಯಲ್ಲಿರುತ್ತೆ. ಓಕೆ, ಸೊ ನೀವು ಯಾವಾಗ ಅದನ್ನು ಬದಲಾಯಿಸ್ಕೊತಿರಲ್ಲ ನಿಮ್ಮ ಲೈಫಲ್ಲಿ ಫ್ರೀಡಮ್ ಅಂದರೆ ಏನು, ಅದನ್ನು ಯಾವ ರೀತಿ ಎಂಜಾಯ್ ಮಾಡ್ಬೋದು, ಯಾವ ರೀತಿ ನಾವು ಔಟ್ರೈಟ್ ಇರ್ಬೋದು, ಸ್ಟ್ರೈಟ್ ಫಾರ್ವರ್ಡ್ ಇರ್ಬೋದು. ಆ್ಯಂಡ್ ಮೈಟ್ ಬಿ ಇಲ್ಲಿ ತುಂಬ ಜನಕ್ಕೆ ಮೊಬೈಲು ಜಾಸ್ತಿ ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ, ಮೈಟ್ ಬಿ ಕೆಲವೊಂದು ಫೀಚರ್ಸ್ ಗೊತ್ತಿಲ್ಲ. ಸೊ ಅದನ್ನೆಲ್ಲ ನೀವು ಟೆಕ್ನಾಲಜೀಸ್ನ ಯೂಸ್ ಮಾಡೋಕ್ಕೆ ಶುರು ಮಾಡ್ತೀರಾ ಆ್ಯಂಡ್ ಎಲ್ಲವೂ ಸಹ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀರಾ. ಮೈಟ್ ಬಿ ನಿಮಗೆ ಫೇಸ್ಬುಕ್ ಅಂದರೆ ಭಯ ಇರ್ಬೋದು, ಇಲ್ಲ ವಾಟ್ಸಪ್ ಅಂದರೆ ಭಯ, ಇನ್ಸ್ಟಾ ಅಂದರೆ ಭಯ ಇರ್ಬೋದು. ಸೊ ಅದನ್ನೆಲ್ಲ ನೀವು ಪ್ರೀತಿಸೋಕ್ಕೆ ಶುರು ಮಾಡ್ತೀರಾ ಯಾವಾಗ ನಿಮ್ಮನ್ನು ನೀವು ಫ್ರೀ ಆಗಿಬಿಟ್ಟಾಗ. ಓಕೆ, ಸೊ ನಿಮ್ಮನ್ನು ನೀವು ತುಂಬ ಎಲ್ಲೋ ಒಂದು ಕಡೆ ಹಿಡಿದಿಟ್ಕೊಂಡಿದ್ದೀರಾ ಆ್ಯಂಡ್ ಎಲ್ಲರೂ ಸಹ ನಿಮ್ಮನ್ನು ಅದೇ ರೀತಿ ನೋಡ್ತಾರೆ. ವೈ ಡಸಂಟ್ ಶಿ ಆರ್ ಹಿ ಎಂಜಾಯ್ ದ ಲೈಫ್. ಅವನು ಇಲ್ಲ ಅವಳು ಯಾಕೆ ಜೀವನಾನ ಸಂತೋಷವಾಗಿ ಲೀಡ್ ಮಾಡ್ತಾ ಇಲ್ಲ. ಮೈಟ್ ಬಿ ನಿಮ್ಮ ಪೇರೆಂಟ್ಸ್ ಆ ರೀತಿ ಯೋಚನೆ ಮಾಡ್ತಾ ಇರ್ಬೋದು, ಸಿಸ್ಟರ್ಸ್, ಸಿಬ್ಲಿಂಗ್ಸ್ ಯಾರೇ ಇರ್ಬೋದು ಆ ರೀತಿ ಯೋಚನೆ ಮಾಡ್ತಾ ಇರ್ಬೋದು. ಓಕೆ, ನಿಮ್ಮ ಬಗ್ಗೆ. ಸೊ ಅವರಿಗೆ ನೀವು ರಾಂಗ್ ಪ್ರೂವ್ ಮಾಡ್ಬೋದು, ನಿಮ್ಮ ಡೆಸ್ಟಿನಿಯಲ್ಲಿ ಇದೆ. ಓಕೆ, ಸೊ ಎಂಜಾಯ್ ಇಟ್, ನಿಮ್ಮನ್ನು ನೀವು ಎಂಜಾಯ್ ಮಾಡಿ, ನಿಮ್ಮ ಜರ್ನಿನ ಎಂಜಾಯ್ ಮಾಡಿ ಈ ಒಂದು ಭೂಮಿಯಲ್ಲಿ. ಓಕೆ, ಸೊ ಪೈಲ್ ನಂಬರ್ 2 ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. Okay, so 9th house, broadening your horizons. Either ಸೊ ನಿಮ್ಮದೇ ಆದ ಟೈಮ್ ತೊಗೊಳ್ಳಿ, ನಿಮಗೋಸ್ಕರ ಟೈಮ್ ತೊಗೊಳ್ಳಿ ಆ್ಯಂಡ್ ಲಾಂಗ್ ಜರ್ನಿ ಅಂದರೆ ಟ್ರಿಪ್ ತೊಗೊಳ್ಳಿ. ಯಾವುದೇ ಒಂದು ಜಾಗಕ್ಕೆ ಹೋಗೋಕ್ಕೆ ಇಷ್ಟ ಇದ್ದರೆ ನಿಮಗೆ, ಇಲ್ಲ ನೀವು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೀರಾ ಎಲ್ಲೋ ಹೋಗಬೇಕು ಅಂತ, ಬಟ್ ನಿಮ್ಮ ಈಗೋ ನಿಮಗೆ ಬಿಡ್ತಾ ಇಲ್ಲ, ಮೈಟ್ ಬಿ ನೀವು ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಸೊ ಇದೆಲ್ಲ ಏನು ಹೇಳ್ತಾ ಇದೆ ಅಂದರೆ ನಿಮ್ಮನ್ನು ಸ್ವಲ್ಪ ನೀವು ಫ್ರೀ ಆಗಿಬಿಡಿ. ಓಕೆ, ಸೊ ಫ್ರೀ ಆಗಿಬಿಟ್ಟಾಗ ಏನಾಗುತ್ತೆ ಅಂದರೆ
ನಿಮ್ಮ ಮನಸ್ಸಿನ ಮಾತನ್ನ ಒಂದು ಸ್ವಲ್ಪ ಕೇಳಿದಾಗ ನಿಮಗೆ ಒಂದು ಸ್ವಲ್ಪ ಹಿತ ಅನಿಸುತ್ತೆ. ಓಕೆ, ಸೊ ಆ ಹಿತವನ್ನು ನೀವು ಸಂಪೂರ್ಣವಾಗಿ ಅನುಭವಿಸ್ಬೇಕಂದ್ರೆ ನಿಮ್ಮನ್ನು ನೀವು ಸ್ವಲ್ಪ ಫ್ರೀ ಬಿಡಬೇಕಾಗತ್ತೆ. ಆ್ಯಂಡ್ ಬೇರೆಯವ್ರು ಏನು ಹೇಳ್ತಾರೆ, ಬೇರೆಯವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನೋದು ಮುಖ್ಯ ಅಲ್ಲ. ಸೊ ನಿಮ್ಮ ಲೈಫಲ್ಲಿ ನಿಮಗೇನು ಬೇಕು ಅನ್ನೋದು ಮುಖ್ಯ. ಆ್ಯಂಡ್ ನಿಮ್ಮ ಡೆಸ್ಟಿನಿಯಲ್ಲಿ ನೀವು ಲಾಂಗ್ ಜರ್ನಿಗೆ ಹೋಗೋದಿದೆ. ಆ್ಯಂಡ್ ನಿಮ್ಮ ಸ್ಪಿರಿಚುಯಾಲಿಟಿ ಓಪನ್ ಅಪ್ ಆಗೋದಿದೆ. ಸೊ ನೀವು ಈ ಪೈಲ್ನ ಚಾಯ್ಸ್ ಮಾಡಿದ್ದೀರಾ ಅಂದಮೇಲೆ ನಿಮ್ಮ ಸ್ಪಿರಿಚುವಲ್ ಗ್ರೋತ್ ಕೂಡ ಇದೆ. ಸೊ ಈ ಕಾರ್ಡಲ್ಲಿ ಅದು ಸಹ ಇದೆ. ಸೊ ಯು ಆರ್ ಬ್ರಾಡನಿಂಗ್ ಯುವರ್ ಸ್ಪಿರಿಚುಯಾಲಿಟಿ. ಓಕೆ, ಸೊ ನಿಮ್ಮ ಸ್ಪಿರಿಚುವಲ್ ಜರ್ನಿ ಕೂಡ ಇದೆ ಇದು. ಆ್ಯಂಡ್ ಬಿಸ್ನೆಸ್ ಟ್ರಿಪ್ ಇರ್ಬೋದು, ಏನೇ ಇರ್ಬೋದು. ಸೊ ಅಲ್ಲಿ ನೀವು ನಿಮ್ಮ ಲೈಫ್ ಪರ್ಪಸ್ನ ಕಂಡ್ಕೊಳ್ತೀರಾ. ನೀವು ನಿಮ್ಮ ಲೈಫಲ್ಲಿ ಏನು ಕಳ್ಕೊಂಡೆ, ನಾನು ಇಷ್ಟು ದಿನ ಕಳ್ಕೊಂಡಿದ್ದನ್ನು ಇನ್ನು ಮುಂದೆ ನಾನು ಹೇಗಿರಬೇಕು ಅನ್ನೋದನ್ನು ನೀವು ಕಂಡ್ಕೊಳ್ತೀರಾ ಆ ಒಂದು ಜಾಗದಲ್ಲಿ. ಓಕೆ, ಸೊ ಪ್ಲೀಸ್ ನಿಮಗೆ ಯಾವ್ದಾರ ಒಂದು ಸೌಂಡ್ ಡಿಸ್ಟರ್ಬ್ ಮಾಡ್ತಾ ಇದ್ದರೆ ಖಂಡಿತ ಕ್ಷಮಿಸಿ. ಸೊ ನೋಡೋಣ ನಿಮಗೆ ಸ್ಪಿರಿಟ್ ಗೈಡ್ಸ್ ಯಾವ ರೀತಿಯ ಒಂದು ಮೆಸೇಜಸ್ನ ಕೊಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 2, ಯಾರು ಓಂ ಚಾಯ್ಸ್ ಮಾಡಿದ್ದೀರಾ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪಾಯಿಂಟ್ ನಂಬರ್ 2 ಅವರ ಮೆಸೇಜಸ್ನ ಕೊಡಿ. ಸೆಲ್ಫ್ ಲವ್, ಎಕ್ಸಾಕ್ಟ್ಲಿ. ಸೊ ನಿಮ್ಮನ್ನು ನೀವು ಪ್ರೀತಿಸೋದು, ಗೌರವಿಸೋದು, ನಿಮ್ಮನ್ನು ನೀವು ಬೆಳೆಸೋದು ತುಂಬ ಮುಖ್ಯ ಆಗುತ್ತೆ. ಯಾರೂ ಸಹ ನಮ್ಮ ಸಪೋರ್ಟಿಗೆ ಬರೋದಿಲ್ಲ. ಸೊ ನಮ್ಮನ್ನು ನಾವು ಬೆಳೆಸಿದಾಗ ಮಾತ್ರ ನಮ್ಮ ಜೊತೆ ಎಲ್ಲರೂ ಸಹ ಬರ್ತಾರೆ. ಆ್ಯಂಡ್ ಎಲ್ಲಿವರೆಗೂ ನಾವು ನಮ್ಮನ್ನು ಬೆಳೆಸೋದಿಲ್ಲ ಆ್ಯಂಡ್ ನಮ್ಮನ್ನು ನಾವು ಗೌರವಿಸೋದಿಲ್ವೋ ಯಾರೂ ಸಹ ಅದನ್ನು ರೆಕಗ್ನೈಸ್ ಕೂಡ ಮಾಡೋದಿಲ್ಲ. ಸೊ ನಾವು ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ಬೇರೆಯವರು ನಮ್ಮನ್ನು ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅನ್ನೋದನ್ನು ನಿರ್ಧಾರ ನಾವು ಮಾಡಬೇಕಾಗತ್ತೆ. ಆ್ಯಂಡ್ ನಿಮ್ಮಲ್ಲಿ ಒಂದು ಗುಡ್ ಫೀಲಿಂಗ್ ಇಲ್ಲ. ಸೊ ನಿಮ್ಮ ಬಗ್ಗೆನೇ ಇಲ್ಲ. ಓಕೆ, ಸೊ ಏನೋ ಒಂದು ನಾನು ತಪ್ಪು ಮಾಡಿದ್ದೀನಿ, ಏನೋ ಒಂದು ಮಾಡಿದ್ದೀನಿ, ಸೊ ಅದನ್ನು ಮರ್ತು ಬಿಡಿ ದಯವಿಟ್ಟು. ಓಕೆ, ಸೊ ಅದನ್ನು ತುಂಬ ಹಿಡಿದಿಟ್ಕೊಳ್ಳೋದಾಗಲಿ ಇಲ್ಲ ಬೇಜಾರು ಮಾಡ್ಕೊಳ್ಳೋದಾಗಿ ಅವಶ್ಯಕತೆ ಇಲ್ಲ. ಓಕೆ, ಸೊ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡಿ. ನೀವೇನೋ ಒಂದು ಚಿಕ್ಕ ಕೆಲಸ ಮಾಡಿದರೂ ಸಹ ಅದನ್ನು ಅಪ್ರಿಷಿಯೇಟ್ ಮಾಡಿ. ಆ್ಯಂಡ್ ನಿಮ್ಮನ್ನು ಯಾರು ಟೈಮ್ ಕೊಡ್ತಾ ಇದ್ದಾರೆ, ನಿಮ್ಗೆ ಯಾರು ಪ್ರೀತಿ ಕೊಡ್ತಾ ಇದ್ದಾರೆ ಅದನ್ನು ನೀವು ಕೌಂಟ್ ಮಾಡಿ. ಓಕೆ, ಸೊ ಬಾಕಿದನ್ನು ಬಿಟ್ಟು ಹಾಕಿ. ಸೊ ಮೇನ್ ಪ್ರಾಬಬಲಿ ನಿಮ್ಮ ಪ್ರಾಬ್ಲಮ್ ಇರೋದು ನಿಮ್ಮಲ್ಲಿ. ಸೊ ನಿಮ್ಮನ್ನು ನೀವು ಚೇಂಜ್ ಮಾಡಿದ್ರೆ ನಿಮ್ಮ ಡೆಸ್ಟಿನಿ ಈ ಕಡೆ ತುಂಬ ಬ್ರೈಟ್ ಆಗಿದೆ. ಸೊ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ನೀವೇನು ಯೋಚನೆ ಮಾಡ್ತಿದ್ದೀರಾ ಅದನ್ನು ನೀವು ಸೊ ನಿಮ್ಮ ಮೈಂಡ್, ಬಾಡಿ, ಸೋಲ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದಕ್ಕೆ ಜವಾಬ್ದಾರು ನೀವು. ಬಿಕಾಸ್ ನಿಮ್ಮ ರೂಟ್ ಚಕ್ರನ ನೀವು ತುಂಬ ಬ್ಲಾಕ್ ಮಾಡಿ ಇಟ್ಕೊಂಡಿದ್ದೀರಾ. ಓಕೆ, ಸೊ ನಿಮ್ಮ ರೂಟ್ ಚಕ್ರ ಯಾವಾಗ ಬ್ಲಾಕ್ ಇರುತ್ತಲ್ಲ, ಸೊ ಆಟೋಮೆಟಿಕಲಿ ಎಲ್ಲವೂ ಸಹ ಬ್ಲಾಕ್ ಆಗ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗೇ ನಿಮ್ಮ ರೂಟ್ ಚಕ್ರ ಬ್ಲಾಕ್ ಇದ್ದಾಗ ಎಲ್ಲವೂ ಸಹ ಬ್ಲಾಕ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನೀವು ಗ್ರೋತ್ ಆಗೋದಕ್ಕೆ ಬಿಡಿ. ಸೊ ಬಿಕಾಸ್ ನೀವು ನೋಡ್ಬೋದು ಈ ಇಮೇಜಲ್ಲಿ ರೂಟ್ ಚಕ್ರ. ಸೊ ರೂಟ್ಸ್ ಚೆನ್ನಾಗಿದ್ರೆ ಬೆಳವಣಿಗೆ ಚೆನ್ನಾಗಿರುತ್ತೆ, ಗ್ರೋತ್ ಚೆನ್ನಾಗಿರುತ್ತೆ. ಓಕೆ, ಸೊ ಮೈಟ್ ಬಿ ನಿಮ್ಮಲ್ಲಿ ನಿಮ್ಮ ಬೆಳವಣಿಗೆನ ನೀವು ಬಿಡ್ತಾ ಇಲ್ಲ, ಖಂಡಿತ ಬಿಡಿ. ಆ್ಯಂಡ್ ನಿಮ್ಮ ಡೆಸ್ಟಿನಿ ಗ್ಲೋ ಆಗೋದನ್ನು ನೀವು ನೋಡಿ. ಓಕೆ, ಸೊ ನೋಡೋಣ ಏಂಜಲ್ಸ್ ನಿಮಗೆ ಯಾವ ರೀತಿಯ ಒಂದು ಮೆಸೇಜಸ್ ಕೊಡ್ತಾ ಇದ್ದಾರೆ ನಿಮ್ಮ ಡೆಸ್ಟಿನಿ ಬಗ್ಗೆ. ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡೋಣ. ಪಾಯಿಂಟ್ ನಂಬರ್ 2 ಪ್ಲೀಸ್ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಅವರ ಮೆಸೇಜಸ್ ಕೊಡಿ. ಸೊ ಇದು ತುಂಬ ಇದೆ, ನಾನು ತಗೊಳ್ಳೋದಿಲ್ಲ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಕ್ವೀನ್ ಆಫ್ ಮೈಕಲ್. ಸೊ ಕ್ಲಿಯರಾಗಿ ಈ ಕೂಡಲೇ ನೀವು ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಬೇಕು. ಆ್ಯಂಡ್ ಯಾವುದನ್ನು ನೀವು ಹೇಳೋಕ್ಕೆ ಭಯ ಪಡ್ತೀರಾ ಅದನ್ನು ಹೇಳಬೇಕು. ಓಕೆ, ಸೊ ಮೈಟ್ ಬಿ ನಿಮ್ಮ ಪ್ರೈಡ್ ಇಲ್ಲಿ ಏನಿದೆ ಅಂದರೆ ಏನೋ ಒಂದು ಹೇಳೋಕ್ಕೆ ನೀವು ಹಿಂಜರಿತೀರಾ. ಸೊ ಇಲ್ಲಿ ಕ್ವೀನ್ ಆಫ್ ಮೈಕಲ್ ನಿಮಗೆ ಏನು ಹೇಳ್ತಾ ಇದೆ, ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಮಾತಾಡಿ. ಓಕೆ, ಸೊ ಮಾತಾಡಿದ್ರೂ ಕೆಟ್ಟವರು, ಮಾತಾಡಿಲ್ಲ ಅಂದರೂ ಕೆಟ್ಟವರು. ಸೊ ಮಾತಾಡಿ ನೀವು ಕೆಟ್ಟವರಾಗಿ, ಬಟ್ ನಿಮ್ಮ ಥಾಟ್ಸ್ ಏನಿದೆ, ನಿಮ್ಮ ಮನಸ್ಸು ಏನು ಹೇಳ್ತಾ ಇದೆ ಅನ್ನೋದನ್ನು ಕಂಪ್ಲೀಟಾಗಿ ಬೇರೆಯವ್ರಿಗೆ ಅರ್ಥ ಮಾಡೋಕ್ಕೆ ಬಿಟ್ಟು ಹಾಕಿ. ಸೊ ನಿಮ್ಮ ಮನಸ್ಸಲ್ಲಿ ಎಲ್ಲವೂ ಸಹ ಪೈಲಪ್ ಮಾಡಿಟ್ಕೊಬೇಡಿ. ಸೊ ಅದನ್ನು ನೀವು
ಯಾವುದೇ ಒಂದು ವ್ಯಕ್ತಿಗೋಸ್ಕರ ಆಗಲಿ ಏನೋ ಒಂದು ಸಿಚುವೇಶನ್ಗೋಸ್ಕರ ಬ್ಲಾಕ್ ಮಾಡಿ ಇಟ್ಕೊಂಡಿದ್ದೀರಾ. ಓಕೆ, ಸೊ ಯು ನೋ ಎಕ್ಸಾಕ್ಟ್ಲಿ ವಾಟ್ ಟು ಡೂ. ಸೊ ನಿಮ್ಗೆ ಗೊತ್ತಿದೆ ನಿಮ್ಗೆ ಏನು ಮಾಡಬೇಕು ಅಂತ, ಬಟ್ ಅದನ್ನು ನೀವು ಮಾಡ್ತಾ ಇಲ್ಲ. ಬಿಕಾಸ್ ನಿಮ್ಮ ಪ್ರೈಡ್ ಇರ್ಬೋದು, ಇಲ್ಲ ನಿಮ್ಮ ಏನೋ ಒಂದು ಆ್ಯಟಿಟ್ಯೂಡ್ ಇದೆ, ಆ ಆ್ಯಟಿಟ್ಯೂಡ್ನ ನೀವು ಬಿಟ್ಕೊಡ್ಬೇಕಾಗತ್ತೆ. ಓಕೆ, ಸೊ ಮೈಟ್ ಬಿ ತುಂಬ ಜನ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ, ಸೊ ನನಗೆ ಹಂಗಿಲ್ಲ ಅಂದರೆ, ಸೊ ನೀವು ಹಂಗಿಲ್ಲ ಅಂದರೆ ಏನೋ ಒಂದು ರೀತಿಯಲ್ಲಿ ನಿಮ್ಮನ್ನು ಅದು ಯಾವುದೋ ಬೇರೆ ರೀತಿಯಲ್ಲಿ ತಡೀತಾ ಇರ್ಬೋದು, ಅದನ್ನು ಬದಲಾಯಿಸ್ಕೊಳ್ಳಿ. ಓಕೆ, ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ಓಕೆ, ಸೊ ನಿಮ್ಮ ಏನೇ ಒಂದಿದ್ರೂ ಸಹ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹಾರ್ಡ್ಶಿಪ್ ಇದ್ದರೂ ಸಹ ಖಂಡಿತ ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡಿ ಅನ್ನೋದನ್ನು ಹೇಳ್ತಾ ಇದೆ. ಸೊ ದಯವಿಟ್ಟು ನೀವು ಬ್ರೇಕಪ್ಪಲ್ಲಿ ಇದ್ದರೆ, ಇಲ್ಲ ಡೈವೋರ್ಸ್ ಆಗ್ತಾಯಿದ್ರೆ, ಇಲ್ಲ ಯಾವುದೋ ರೀತಿಯಲ್ಲಿ ರಿಲೇಷನ್ಶಿಪ್ಪಲ್ಲಿ ಏರುಪೇರು ಇದ್ದರೆ, ಯಾವುದೇ ರಿಲೇಷನ್ಶಿಪ್ ಇರ್ಬೋದು ಅದು. ಓಕೆ, ಸೊ ಇದು ಎಲ್ಲ ರೀತಿಯಲ್ಲೂ ಇದು ರೆಸೊನೇಟ್ ಆಗುತ್ತೆ. ಸೊ ಪ್ಲೀಸ್ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಏನಾಗ್ತಾ ಇದೆ ಅದನ್ನು ಇಗ್ನೋರ್ ಮಾಡಿ ಆ್ಯಂಡ್ ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡಿ. ಓಕೆ, ಆ್ಯಂಡ್ ನಿಮ್ಮ ಮೇಲೆ ಫೋಕಸ್ ಮಾಡಿ ಮೇನಾಗಿ. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿ ಒಂದು ಮೆಸೇಜಸ್ ಇದೆ ಅನ್ನೋದನ್ನು. So 10 of Ariel, there is much more to be grateful for: financial success and the promise of retirement, a rich and rewarding family life. So ನಿಮ್ಮ ಯಾವಾಗ ನೀವು ಬೇಡದಿರೋ ವ್ಯಕ್ತಿ, ಬೇಡದಿರೋ ಸಿಚುವೇಶನ್ನು ಎಲ್ಲವನ್ನು ಇಗ್ನೋರ್ ಮಾಡ್ತಾ ಹೋಗ್ತಿರಲ್ಲ, ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ಫ್ಯಾಮಿಲಿ ಖುಷಿ ಇದೆ, ಮ್ಯಾರೇಜ್ ಇದೆ, ಕೆಲವೊಂದು ಬದಲಾವಣೆಗಳಿದೆ, ಇಲ್ಲ ನೀವು ಪ್ರಾಪರ್ಟಿ ತೊಗೊಬೋದು, ಇಲ್ಲ ಹೊಸ ಮನೆಗೆ ಹೋಗ್ಬೋದು. ಸೊ ಕೆಲವೊಂದು ಒಳ್ಳೆ ಬದಲಾವಣೆಗಳಾಗ್ತಾ ಇದೆ. ನೀವು ಇಷ್ಟು ದಿನ ಖುಷಿಯಾಗಿಲ್ಲ ಅಂದರೆ ಇನ್ನು ಮುಂದೆ ಖುಷಿಯಾಗಿರೋಕ್ಕೆ ಶುರು ಆಗ್ತೀರಾ. ಮೈಟ್ ಬಿ ಚೈಲ್ಡ್ ಬರ್ತ್ ಇದೆ, ಸೊ ಪ್ರೆಗ್ನೆನ್ಸಿ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನಿಮ್ಮಲ್ಲಿ ರಿಟೈರ್ಡ್ ಲೈಫು ಸಹ ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಏನಿದೆ ಅಂದರೆ, ನೀವು ನಿಮ್ಮ ಸ್ಟೆಪ್ಸ್ ತೊಗೊಂಡಾಗ ನಿಮ್ಮ ಲೈಫಲ್ಲಿ ಮುಂದೆ ನೀವು ಚೆನ್ನಾಗಿರ್ತೀರಾ. ಬಿಕಾಸ್ ರಿಟೈರ್ಮೆಂಟ್ ತನಕನೂ ನೀವು ಚೆನ್ನಾಗಿರ್ತೀರಾ ಅಂದರೆ ಯೋಚನೆ ಮಾಡಿ. ಓನ್ಲಿ ಥಿಂಗ್ ಇಸ್ ನೀವು ಅದ್ರ ಮೇಲೆ ಕೆಲಸ ಮಾಡಬೇಕು ಅಷ್ಟೇ. ಸೊ ನಿಮ್ಮನ್ನು ಒಂದು ಸ್ವಲ್ಪ ನೀವು ಫ್ರೀ ಆಗಿಬಿಡಿ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್, ಡಿಸಿಷನ್ಸ್. ಎಸ್, ಸೊ ಡಿಸಿಷನ್ಸ್ನ ಮಾಡಬೇಕಾಗಿದೆ ನೀವು. ಫೈಲ್ ನಂಬರ್ 2. ಸೊ ಏನೋ ಒಂದು ಡಿಸಿಷನ್ಸ್ನ ನೀವು ಇಲ್ಲಿ ಹಿಡ್ದಾಕೊಂಡು ಇಟ್ಟಿದ್ದೀರಾ. ಓಕೆ, ಸೊ ಅದನ್ನು ರಿಲೀಸ್ ಮಾಡಿ ಆ್ಯಂಡ್ ಡಿಸಿಷನ್ಸ್ನ ತೊಗೊಳ್ಳಿ. ಯಾರಿಗಾರ ಫರ್ಗಿವ್ ಮಾಡಬೇಕಂದ್ರೆ ಕಂಪ್ಲೀಟಾಗಿ ಫರ್ಗಿವ್ ಮಾಡಿ ಆ್ಯಂಡ್ ಹಿಂದೆ ತಿರುಗಿ ನೋಡಬೇಡಿ, ಮುಂದೆ ನಡೀತಾ ಇರಿ. ಸೊ ನಿಮ್ಮ ಡೆಸ್ಟಿನಿ ಕಂಪ್ಲೀಟಾಗಿ ತುಂಬ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ತುಂಬ ಪಾಸಿಟಿವ್ ರೀತಿಯಲ್ಲಿ ಬದಲಾವಣೆಗಾಗ್ತಾ ಇದೆ. ಓನ್ಲಿ ಥಿಂಗ್ ಈಸ್ ನೀವು ಈ ಕಡೆ ಸೈಡ್ ಏನಿದೆ ಅಲ್ಲ, ಈ ಕಡೆ ಸೈಡನ್ನು ಸ್ವಲ್ಪ ಬದಲಾಯಿಸ್ಕೊಬೇಕಾಗಿದೆ. ಸೊ ಬಿ ಅ ಕ್ವೀನ್ ಆಫ್ ಸಾರ್ಟ್ಸ್. ಕ್ವೀನ್ ಆಫ್ ಸಾರ್ಟ್ಸ್ ಯಾವ ರೀತಿ ಎನರ್ಜಿ ಅಂದರೆ, ಯಾವುದು ಸರಿ ಇಲ್ಲ, ಕ್ವೀನ್ ಆಫ್ ಸಾರ್ಟ್ಸ್ ಕೈಯಲ್ಲಿ ಸ್ವಾರ್ಡ್ ಇರುತ್ತೆ ಆ್ಯಂಡ್ ಶಿ ವಿಲ್ ಕಟ್ ಇಟ್ ಔಟ್. ಓಕೆ, ಅದನ್ನು ಅವ್ರು ಕಟ್ ಮಾಡ್ತಾರೆ, ಮುಲಾಜಿಲ್ಲ, ಸೊ ಅದನ್ನು ಕಟ್ ಮಾಡ್ತಾರೆ. ಸೊ ನಿಮಗೆ ಬೇಡದಿರೋ ವಿಷಯನ ನೀವು ಕಂಪ್ಲೀಟಾಗಿ ಕಟ್ ಮಾಡಿ ಆ್ಯಂಡ್ ನಿಮ್ಮ ಲೈಫಲ್ಲಿ ನೆಮ್ಮದಿನ ತಂದುಕೊಡಿ. ನಿಮ್ಮ ಡೆಸ್ಟಿನಿಯಲ್ಲಿ ಇದೆ. ಸೊ ಡಿಸಿಷನ್ಸ್ ಕೂಡ ನೀವು ಮಾಡಬೇಕಾಗಿದೆ. ನೀವೇನು ಡಿಸೈಡ್ ಮಾಡ್ತೀರಲ್ಲ, ನಿಮ್ಮ ಡೆಸ್ಟಿನಿ ಆ ರೀತಿ ಹೋಗುತ್ತೆ. ಓಕೆ, ಸೊ ನೀವು ಡಿಸಿಷನ್ಸ್ ಮಾಡಾದಮೇಲೆ ಯಾವ ರೀತಿ ಇದೆ, ಸೊ ಇಲ್ಲಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ, ಹಾಗಾಗಿ ನೀವು ಏನೂ ಮಾತಾಡೋದಿಲ್ಲ, ಈಗೋಯಿಸ್ಟಿಕ್ ಆಗಿರ್ತೀರ. ಸೊ ನಿಮ್ಮ ಕಾನ್ಫಿಡೆನ್ಸ್ನ ಮತ್ತೆ ಪಡ್ಕೊಳ್ಳಿ ಅನ್ನೋದನ್ನು ಹೇಳ್ತಾ ಇದೆ. ಓಕೆ, ಸೊ ವರಿಬೇಡ, ಸುಮ್ಮನೆ ಯೋಚನೆ ಮಾಡಬೇಡಿ. ಬಿಕಾಸ್ ಪ್ರೊಜೆಕ್ಷನ್ ಏನಿದೆ ಅಲ್ಲ ಅದೇ ರೀತಿ ಆಗತ್ತೆ. ಸೊ ಸುಮ್ಮನೆ ಯೋಚನೆನೂ ಮಾಡಬೇಡಿ, ವರಿನೂ ಮಾಡಬೇಡಿ ಆ್ಯಂಡ್ ಡಿಸಿಷನ್ಸ್ ತಗೊಳ್ಳಿ. ಪೇಜ್ ಆಫ್ ಮೈಕಲ್, ಕ್ವೀನ್ ಆಫ್ ಮೈಕಲ್ ಆ್ಯಂಡ್ ಪೇಜ್ ಆಫ್ ಮೈಕಲ್. ಸೊ ಚಾಲೆಂಜಸ್ ಬಹಳ ಇದೆ. ಸೊ ಡಿಸಿಷನ್ಸ್ನ ನೀವು ಮಾಡೋಕ್ಕೆ ಬಿಡೋಕ್ಕೆ ಆಗ್ತಾ ಇಲ್ಲ. ಸೊ ಯಾರೋ ನಿಮ್ಮನ್ನು ಚಾಲೆಂಜ್ ಮಾಡ್ತಾ ಇದ್ದಾರೆ, ಬಟ್ ಆ ಚಾಲೆಂಜ್ ತುಂಬಾ ನಿಮಗೆ ನೋವು ಕೊಡ್ತಾ ಇರ್ಬೋದು. ಸೊ ಅದನ್ನು ಬಿಟ್ಕೊಡೋಕ್ಕೂ ಸಾಧ್ಯ ಇಲ್ದಲೇ ಇರ್ಬೋದು, ಬಟ್ ನೀವು ತುಂಬ ಹುಷಾರಾಗಿರಬೇಕಾಗತ್ತೆ. ಸೊ ಎಲ್ಲಿವರೆಗೂ ನೀವು ಡಿಸೈಡ್ ಮಾಡಲ್ಲ, ಯಾರೋ ನಿಮ್ಮನ್ನು ಮೋಸ ಮಾಡೋ ಸಾಧ್ಯತೆ ಇದೆ. ಓಕೆ, ಸೊ ಕಂಪ್ಲೀಟಾಗಿ ಡಿಸೈಡ್ ಮಾಡಿ ಆ್ಯಂಡ್ ದೆನ್ ನೀವು ತುಂಬ ಹುಷಾರಾಗ್ತೀರಾ. ನಿಮ್ಮ ಮೈಂಡ್ ಯಾವಾಗ ಕ್ಲಿಯರ್ ಆಗುತ್ತಲ್ಲ, ನಿಮಗೆ ಖಂಡಿತ ಗೊತ್ತಾಗುತ್ತೆ ನಿಮ್ಮ ಸುತ್ತಮುತ್ತಲು ಯಾರು ನಿಮಗೆ ಸಿಚುವೇಷನಲ್ಲಿ ಸರಿ ಇದ್ದಾರೆ, ಸರಿ ಇಲ್ಲ, ಯಾರು ನನಗೆ ಬೇಕು, ಯಾರು ಬೇಡ
ಅನ್ನೋದನ್ನು ನಿಮಗೆ ಕ್ಲಿಯರಾಗಿ ಗೊತ್ತಾಗತ್ತೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಆಗಲಿ, ನಿಮಗೆ ಕಾಂಟ್ರಾಕ್ಟ್ಸ್ ನೀವು ಏನು ಸೈನ್ ಮಾಡಬೇಕಂತಿದ್ದೀರಾ ಅದನ್ನು ಹುಷಾರಾಗಿ ಸೈನ್ ಮಾಡಿ. ಸೊ ನಿಮ್ಮ ಡೆಸ್ಟಿನಿಯಲ್ಲಿ ಮೋಸ ಕೂಡ ಇದೆ. ಸೊ ಮೋಸನ ನೀವು ತಡೆಯೋ ಡಿಸಿಷನ್ಸ್ನ ಮಾಡಬೇಕಾಗಿದೆ. ಓಕೆ, ಸೊ ಯಾರೋ ನಿಮ್ಮನ್ನು ಬರ್ತಾರೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ, ಹಾಗೆ ಹೀಗೆ ಅಂತಾರೆ ಅಂತ ಹೇಳಿ ಸೈನ್ ಮಾಡೋದಾಗಲಿ, ಇಲ್ಲ ಡಾಕ್ಯುಮೆಂಟ್ಸ್ನ ಸರಿಗೆ ಚೆಕ್ ಮಾಡದೇ ಇರೋದಾಗಲಿ, ಇಲ್ಲ ನಿಮ್ಮ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಸರಿಗೆ ಇಟ್ಕೊಳ್ಳಿ. ಇಟ್ ಮೈಟ್ ಬಿ ಎಲೆಕ್ಷನ್ ಕಾರ್ಡ್, ಯಾವುದೇ ರೀತಿಯ ಒಂದು ಡಾಕ್ಯುಮೆಂಟ್ಸ್ ಇರ್ಬೋದು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರ್ಬೋದು, ಅದನ್ನು ನೀವು ಹುಷಾರಾಗಿ ಇಟ್ಕೊಳ್ಳಿ. ಓಕೆ, ಸೊ ತುಂಬ ವಿಜಿಲೆಂಟ್ ಆಗೋ ಅವಶ್ಯಕತೆ ಇದೆ ನಿಮಗೆ. ಓಕೆ, ಫೈಲ್ ನಂಬರ್ 2. ಸೊ ನೋಡೋಣ. ಸೊ ಇಲ್ಲಿ ಮೈಟ್ ಬಿ ತುಂಬ ಜನ 1 ಬಾರ್ನ್ ಇದ್ದೀರಾ, 10 ಬಾರ್ನ್, 15, 6 ಆ್ಯಂಡ್ ಇವೆಲ್ಲ 9 ಬಾರ್ನ್ ಇದ್ದೀರಾ, ಅಕ್ವೇರಿಯಸ್ ಇದ್ದೀರಾ, ಲಿಬ್ರಾ, ಜೆಮಿನಾ, ಅಕ್ವೇರಿಯಸ್, ಏರೀಸ್, ಲಿಯೋ, ಸ್ಯಾಜ್ ಆ್ಯಂಡ್ ಟಾರಸ್, ವರ್ಗೋ, ಕ್ಯಾಪ್ರಿಕಾನ್. ಸೊ ಇಲ್ಲಿ ತುಂಬ ಜನ ಮೈಟ್ ಬಿ ರೆಡ್ ಹಾಕ್ಕೊಂಡಿದ್ದೀರಾ, ಗ್ರೀನ್, ಆರೆಂಜ್, ಪಿಂಕ್, ಬ್ಲೂ, ಪರ್ಪಲ್, ವೈಟ್ ಹಾಕ್ಕೊಂಡಿರ್ಬೋದು. ಓಕೆ, ಸೊ ಗ್ರೀನ್ ಶೇಡ್ಸಲ್ಲಿ ಹಾಕ್ಕೊಂಡಿರ್ಬೋದು, ಗೋಲ್ಡ್ ಶೇಡ್ಸಲ್ಲಿ ಹಾಕ್ಕೊಂಡಿರ್ಬೋದು. ಓಕೆ, ರೆಡ್ ಶೇಡ್ಸಲ್ಲಿ ಯಾವುದೇ ಒಂದು ಕಲರ್ಸ್ ಹಾಕ್ಕೊಂಡಿರ್ಬೋದು. ಓಕೆ, ಸೊ ಮೈಟ್ ಬಿ ಯಾವುದೋ ಒಂದು ಬ್ರೈಟ್ ಜಾಗದಲ್ಲಿ ಕೂತ್ಕೊಂಡು ನೀವು ಇದನ್ನು ನೋಡ್ತಾ ಇರ್ಬೋದು. ಓಕೆ, ಸೊ ಮೈಟ್ ಬಿ ನೇಚರಲ್ಲಿ ಇದ್ದೀರಾ, ಇಲ್ಲ ಗಾರ್ಡನಲ್ಲಿ ಇದ್ದೀರಾ, ಇಲ್ಲ ಎಲ್ಲೋ ಒಂದು ಕಡೆ ತುಂಬ ಮಳೆ ಬರ್ತಾ ಇದೆ, ಇಲ್ಲ ಚಳಿ ಇದೆ, ಆ ಒಂದು ಇದರಲ್ಲಿ ನೀವು ಈ ಒಂದು ವಿಡಿಯೋನ ನೋಡ್ತಾ ಇರ್ಬೋದು. ಓಕೆ, ಸೊ ಇದನ್ನು ನೀವು ಹಾಕ್ಕೊಂಡಿರ್ಬೋದು. ಮೈಟ್ ಬಿ ಈ ಕಲರ್ಸ್ ನಾನು ಹೇಳಿದ್ನಲ್ಲ, ಮೈಟ್ ಬಿ ಆ ರೀತಿಯ ಒಂದು ಔಟ್ಫಿಟ್ ನೀವು ಹಾಕ್ಕೊಂಡು ಇರ್ಬೋದು. ಓಕೆ, ಸೊ 10 ಹೇಳಿರೋ ನಂಬರ್ಸ್ ನಿಮ್ಮ ಲೈಫ್ ಪಾತ್ ನಂಬರ್, ನಿಮ್ಮ ಬರ್ತ್ ಡೇಟ್, ಇಲ್ಲ ಬರ್ತ್ ಮಂತ್, ಇಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಇರ್ಬೋದು. ಓಕೆ, ಪೇಷನ್ಸ್ ಇಟ್ಕೊಳ್ಳಿ. ಓಕೆ, ಸೊ ತುಂಬ ಪೇಷನ್ಸಲ್ಲಿರಿ, ಬಿಕಾಸ್ ನಿಮ್ಮ ಡೆಸ್ಟಿನಿ ನಿಮಗೆ ಸಾಥ್ ಕೊಡ್ತಾ ಇದೆ. ಓಕೆ, ಸೊ ನೀವು ಎಷ್ಟು ಪೇಷನ್ಸಲ್ಲಿ ಇರ್ತೀರಾ ಅಷ್ಟೇ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗ್ತಾ ಇದೆ. ಸೊ ನಿಮ್ಮ ಪ್ರೈಡ್ ಏನಿದೆ ಅದನ್ನು ನೀವು ಪೇಷನ್ಸಿಗೆ ಟರ್ನ್ ಮಾಡಿ. ಓಕೆ, ನಾಟ್ ದಟ್ ಇದನ್ನು ನಾನು ಅಪ್ರೋಚ್ ಮಾಡಲ್ಲ, ಇವ್ರನ್ನ ಅಪ್ರೋಚ್ ಮಾಡಲ್ಲ, ಇವ್ರನ್ನ ಕ್ಷಮಿಸಲ್ಲ, ಅವ್ರನ್ನ ನಾನು ಇದು ಮಾಡಲ್ಲ. ಸೊ ಅದನ್ನೆಲ್ಲ ಬಿಡಿ ಆ್ಯಂಡ್ ಪೇಷನ್ಸ್ನ ಕಲ್ತ್ಕೊಳ್ಳಿ. ಓಕೆ, ಯಾಕಂದರೆ ನಿಮಗೆ ಪೇಷನ್ಸ್ ಇಲ್ಲಿ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಓಕೆ, ಫ್ಲವರಿಂಗ್. ಓಕೆ, ಸೊ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಆ್ಯಕ್ಷನ್ಸ್ನ ತೊಗೊತೀರಾ, ಬಿಕಾಸ್ ನೀವು ಎಲ್ಲವನ್ನೂ ಸಹ ಕ್ಲಿಯರ್ ಮಾಡ್ತಾ ಇದ್ದೀರಾ ಇಲ್ಲಿ. ಓಕೆ, ಸೊ ಎಲ್ಲನೂ ನೀವು ಕ್ಲಿಯರ್ ಮಾಡಿದಾಗ ಆ್ಯಕ್ಷನ್ ತೊಗೊಳ್ಳೋದು ತುಂಬ ಈಸಿ ಆಗುತ್ತೆ, ಬಿಕಾಸ್ ನೀವು ಪೇಷನ್ಸಲ್ಲಿದ್ದೀರಾ, ಎಲ್ಲವೂ ಕ್ಲಿಯರಾಗಿ ನೋಡ್ತಾ ಇದ್ದೀರಾ, ನಿಮ್ಮನ್ನು ನೀವು ಪ್ರೀತಿಸ್ತಾ ಇದ್ದೀರಾ. ಸೊ ಆ್ಯಕ್ಷನ್ ತಗೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಓಕೆ, ಸೊ ನೀವು ನಿಮ್ಮ ಲೈಫಲ್ಲಿ ಗ್ರೇಟ್ ಕಾನ್ಷಿಯಸ್ನೆಸ್, ಎಕ್ಸಾಕ್ಟ್ಲಿ. ಸೊ ನೀವೇನು ಅನ್ಕೊತೀರಾ ಅದನ್ನು ಮಾಡೋ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಓಕೆ, ಸೊ ಫೈಲ್ ನಂಬರ್ 2 ನನಗೆ ಇಲ್ಲಿ ಖುಷಿ ಆಗ್ತಾ ಇದೆ. ಸೊ ನೀವು ತುಂಬ ಸ್ಪಿರಿಚುವಲಿ ಗ್ರೋ ಆಗ್ತಾ ಇದ್ದೀರಾ. ಮೈಟ್ ಬಿ ಐ ಡಿಡ್ಂಟ್ ಟೇಕ್ ದಿಸ್ ಕಾರ್ಡ್, ಸಾರಿ. ಓಕೆ, ಸೊ ಇನ್ನೂ ಒಂದು ಕಾರ್ಡ್ ಫೈಲ್ ನಂಬರ್ 2ಗೆ ಸ್ಟ್ರೆಸ್. ಎಕ್ಸಾಕ್ಟ್ಲಿ, ನಿಮ್ಮ ಸ್ಟ್ರೆಸ್ಸನ್ನು ನೀವು ಇಲ್ಲಿ ಕಂಪ್ಲೀಟಾಗಿ ತೆಗಿಬೇಕಾಗಿದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಸ್ಟ್ರೆಸ್ ಬೇಡ, ಬಿಕಾಸ್ ನಿಮ್ಮ ಡೆಸ್ಟಿನಿ ತುಂಬ ಕೊಡೋದಿದೆ. ಅದನ್ನು ನೀವು ಯೋಚನೆ ಮಾಡಿ ಆ್ಯಂಡ್ ಯಾವುದೇ ರೀತಿಯಲ್ಲಿ ಏನು ನಿಮಗೆ ಸರಿ ಅನ್ನಿಸ್ತಾ ಇಲ್ವೋ ಅದನ್ನು ನೀವು ಕ್ಲಿಯರ್ ಮಾಡಿ, ಇಲ್ಲ ಸಾಲ್ವ್ ಮಾಡಿ, ಇಲ್ಲ ಬಿಟ್ಟು ಮುಂದೆ ನಡೆಯಿರಿ. ಓಕೆ, ಸೊ ಮೈಟ್ ಬಿ ಅಗೇನ್ 7 ಬರ್ತಾ ಇದೆ, 7 ನಂಬರ್ ಬರ್ತಾ ಇದೆ. ಸೊ ಇಲ್ಲಿ 7, ಇಲ್ಲಿ 7. ಓಕೆ, ಸೊ ಮೈಟ್ ಬಿ 7 ನಂಬರ್ ಇಂಪಾರ್ಟೆಂಟ್ ಇರ್ಬೋದು, ಮೈಟ್ ಬಿ ನಿಮ್ಮ ಬರ್ತ್ ಡೇಟ್ ಇರ್ಬೋದು. ಸೊ ಮೈಟ್ ಬಿ ಇಲ್ಲಿ ತುಂಬ ಜನ ಪಿಂಕ್ ಹಾಕ್ಕೊಂಡಿರ್ಬೋದು. ಓಕೆ, ಪರ್ಪಲ್, ರೆಡ್, ಪಿಂಕ್, ಬ್ಲೂ, ಲೈಟ್ ಬ್ಲೂ, ಬ್ಲ್ಯಾಕ್, ವೈಟ್ ಶೇಡ್ಸ್. ಓಕೆ, ಸೊ ಆ ರೀತಿಯ ಒಂದು ಎನರ್ಜಿ ಬರ್ತಾ ಇದೆ. ಸೊ ನೀವು ತುಂಬ ಹುಷಾರಾಗಿರಬೇಕಾಗಿದೆ, ಬಿಕಾಸ್ ಬೇರೆಯವರು ಆಟ ಆಡಿಸೋ ಒಂದು ಡ್ರಾಮಾದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಆ್ಯಂಡ್ ನಿಮ್ಮನ್ನು ನೀವು ಬೇರೆ ರೀತಿ ನೋಡ್ತಾ ಇದ್ದೀರಾ. ಸೊ ಖಂಡಿತ ನಿಮ್ಮನ್ನು ನೀವು ಗೌರವಿಸಿ, ಪ್ರೀತಿಸಿ. ಓಕೆ, ಸೊ ಫೈಲ್ ನಂಬರ್ 2 ಟವರ್ ಕಾರ್ಡ್. ಓಕೆ, ಸೊ ಮೇಜರ್ ಟವರ್ ಕಾರ್ಡ್ಸ್, ಮೇಜರ್ ಡಿಸಿಷನ್ಸ್, ಮೇಜರ್ ಕೆಲವೊಂದು ನೀವು ಅಂದ್ಕೊಂಡೇ ಇರಲ್ಲ, ತುಂಬ ಬೇಗ ಸಡನ್ನಾಗಿ ನಿಮ್ಮ ಲೈಫಲ್ಲಿ ಆಗುತ್ತೆ. ಓಕೆ,
ಆ್ಯಂಡ್ ನೆಕ್ಸ್ಟ್ ಇಸ್ ದ ಮೆಜಿಷಿಯನ್ ಕಾರ್ಡ್. ಸೊ ಏನೇ ಆಗಿರ್ಬೋದು ನಿಮ್ಮ ಲೈಫಲ್ಲಿ ಅದನ್ನು ರಿಪೇರ್ ಮಾಡೋ ಶಕ್ತಿ ನಿಮಗಿದೆ. ಓಕೆ, ಸೊ ಏನೇ ತಪ್ಪಾಗಿರ್ಬೋದು, ಏನೇ ಆಗಿರ್ಬೋದು ಅದನ್ನು ಸರಿ ಮಾಡೋ ಶಕ್ತಿ ನಿಮ್ಮಲ್ಲಿ ಇದೆ. ಸೊ ವೀಲ್ ಆಫ್ ಫಾರ್ಚ್ಯೂನ್, ಆಲ್ ಪಾಸಿಟಿವ್ ರಿಸಲ್ಟ್ಸ್, ಬಿಕಾಸ್ ನೀವು ಸ್ಟ್ರಾಂಗ್ ಇದ್ದೀರಾ. ಪಾಯಿಂಟ್ ನಂಬರ್ 2, ಬಿಕಾಸ್ ನೀವು ಸ್ಪಿರಿಚುವಲಿ ಇಲ್ಲಿ ಗ್ರೋ ಆಗ್ತಾ ಇದ್ದೀರಾ. ಓಕೆ, ಸೋ ನೈಸ್. ಓಕೆ, ಸೊ ಟವರ್ ಕಾರ್ಡ್ ಬಂದಿದೆ ಅಂದಿದ ತಕ್ಷಣ ನೀವು ಹಿಂಜರಿಯೋದಿಲ್ಲ, ಬೇಜಾರಾಗೋದಿಲ್ಲ. ನಿಮಗೆ ಯಾವುದೇ ರೀತಿಯ ಭಯ ಇಲ್ಲ ನಿಮಗೆ. ಸೊ ಏನೇ ಬಂದ್ರೂ ಫೇಸ್ ಮಾಡ್ತೀನಿ ಅನ್ನೋ ಎನರ್ಜಿ ನಿಮ್ಮಲ್ಲಿ ಇದೆ. ಸೊ ಟವರ್ ಕಾರ್ಡ್ ಇದೆ ಅಂದಿದ ತಕ್ಷಣ ನೀವು ಭಯ ಪಡೋ ವ್ಯಕ್ತಿ ಅಲ್ವೇ ಅಲ್ಲ, ಬಿಕಾಸ್ ನೀವು ಡೇರ್ ಡೆವಿಲ್ ಇರೋ ಥರ. ಸೊ ಏನೇ ಆಗಿರ್ಬೋದು ಅದನ್ನು ತುಂಬ ಬೇಗ ನೀವು ಅಕ್ಸೆಪ್ಟ್ ಮಾಡ್ತೀರಾ ಆ್ಯಂಡ್ ಅದನ್ನು ಬದಲಾಯಿಸ್ತೀರಾ ಕೂಡ. ಪಾಯಿಂಟ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ. ಪಾಯಿಂಟ್ ನಂಬರ್ 3, ಯಾರು ಈ ಬ್ಲ್ಯಾಕ್ ಬರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಈ ಒಂದು ಕಾರ್ಡ್ ಮೇಲೆ ನಿಮ್ಮ ಮೆಸೇಜ್ ಏನಿದೆ ಅಂದರೆ ನೆಕ್ಸ್ಟ್ ಯು ಹ್ಯಾವ್ ಬೇಬಿ. ಸೊ ನಿಮ್ಮ ಲೈಫಲ್ಲಿ ಮೈಟ್ ಬಿ ಮಕ್ಕಳ ಪ್ರವೇಶ ಇದೆ ಆ್ಯಂಡ್ ಅವರು ನಿಮ್ಮ ಲೈಫಲ್ಲಿ ಎಲ್ಲ ಥರದಲ್ಲೂ ಒಂದು ಪಾಸಿಟಿವ್ ನ್ಯೂಸ್ನ ತರ್ತಾ ಇದ್ದಾರೆ. ಮೈಟ್ ಬಿ ನಿಮ್ಮ ಲೈಫಲ್ಲಿ ತುಂಬ ನೆಗೆಟಿವ್ ಸೈಕಲ್ಸ್ ಇದೆ. ಸೊ ಇಲ್ಲ ತುಂಬ ದಿನದಿಂದ ನೀವು ಪ್ರೆಗ್ನೆನ್ಸಿಗೋಸ್ಕರ ಕಾಯ್ತಾ ಇರ್ಬೋದು, ಇಲ್ಲ ಒಳ್ಳೆ ನ್ಯೂಸ್ಗೋಸ್ಕರ ಕಾಯ್ತಾ ಇರ್ಬೋದು. ಸೊ ಅದು ಆನ್ ದಿ ವೇ ಇದೆ. ಸೊ ನಿಮ್ಮ ಲೈಫಲ್ಲಿ ಎಲ್ಲವೂ ಸಹ ಈಗ ಬದಲಾಗ್ತಾ ಇದೆ. ಆ ಬದಲಾವಣೆಗಳು ನಿಮ್ಮ ಡೆಸ್ಟಿನಿಯಲ್ಲಿ ಬರೆದಿದೆ. ಓಕೆ, ಸೊ ಮೈಟ್ ಬಿ ತುಂಬ ಬೇಗ ನೀವು ಫ್ಯಾಮಿಲಿ ಎಂಟರ್ ಆಗ್ತಾ ಇದ್ದೀರಾ, ಮದುವೆ ಆಗ್ತಾ ಇದ್ದೀರಾ, ಎಂಗೇಜ್ಮೆಂಟ್ ಆಗ್ತಾ ಇದ್ದೀರಾ ಆ್ಯಂಡ್ ತುಂಬ ಬೇಗ ನಿಮ್ಮ ಲೈಫಲ್ಲಿ ಬೇಬಿ ಎಂಟ್ರೆನ್ಸ್ ಇದೆ. ಆ್ಯಂಡ್ ಆ ಬೇಬಿ ಮೈಟ್ ಬಿ ತುಂಬ ಲಕ್ ತರ್ತಾ ಇದೆ ನಿಮ್ಮ ಲೈಫಲ್ಲಿ. ಸೊ ನೋಡೋಣ ಈ ಒಂದು ಕಾರ್ಡಲ್ಲಿ ನಿಮಗೆ ಯಾವ ರೀತಿಯ ಒಂದು ಮೆಸೇಜಸ್ ಇದೆ. ಪಾಯಿಂಟ್ ನಂಬರ್ 3, ಸೊ ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯೋರ್ ಗೋಲ್. ಓಕೆ, ಸೊ ತುಂಬ ದಿನದಿಂದ ನೀವು ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ ಆ್ಯಂಡ್ ಆ ಪ್ರಯತ್ನದಲ್ಲಿ ಎಲ್ಲೂ ನಿಮಗೆ ಸಕ್ಸಸ್ ಕಾಣ್ತಾ ಇಲ್ಲ, ಬಟ್ ನೀವು ತುಂಬ ಹತ್ತಿರ ಇದ್ದೀರಾ ನಿಮ್ಮ ಸಕ್ಸಸ್ಗೆ. ಓಕೆ, ಸೊ ದಯವಿಟ್ಟು ಕಷ್ಟಪಡೋದಾಗಲಿ ಅದನ್ನು ನೆಗೆಟಿವ್ ಆಗಿ ಹೇಳೋದಾಗಲಿ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ನೀವು ತುಂಬ ಹತ್ತಿರ ಇದ್ದೀರಾ. ಓಕೆ, ಸೊ ನೀವು ಅದನ್ನು ಅಚೀವ್ ಮಾಡ್ತೀರಾ. ಸೊ ನೋಡೋಣ ಪಾಯಿಂಟ್ ನಂಬರ್ 3, ಯಾರು ಬರ್ಡ್ನ ಚಾಯ್ಸ್ ಮಾಡಿದ್ದಾರೆ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪಾಯಿಂಟ್ ನಂಬರ್ 3 ಮೆಸೇಜಸ್ನ ಕೊಡಿ. ಮಾರ್ಸ್, your physical energy drives strength and fighting spirit. ಓಕೆ, ಸೊ ನಿಮ್ಮ ಲೈಫಲ್ಲಿ ಎಲ್ಲವೂ ಸಹ ಎದುರಿಸೋ ಶಕ್ತಿ ನಿಮಗೆ ಬರ್ತಾ ಇದೆ. ಬಿಕಾಸ್ ಇಷ್ಟು ದಿನ ನೀವು ಸುಮ್ಮನಿದ್ರಿ, ಇಲ್ಲ ಅದನ್ನು ಫೇಸ್ ಮಾಡೋ ಒಂದು ಸ್ಟ್ರೆಂತ್ ನಿಮ್ಮಲ್ಲಿ ಇರಲಿಲ್ಲ, ಇಲ್ಲ ಕ್ಲಾರಿಟಿ ಇರಲಿಲ್ಲ, ಇಲ್ಲ ಅದನ್ನು ನಾನು ವಿದ್ರೋಹ ಮಾಡಬೇಕು, ವಿದ್ರೋಹ ವರ್ಡ್ ಅಲ್ಲ, ಅದನ್ನು ಅಪೋಸ್ ಮಾಡಬೇಕು, ಅದನ್ನು ನಾನು ಹೇಳಬೇಕು, ಇದು ಸರಿ ಇಲ್ಲ ಅನ್ನೋದನ್ನು ನೀವು ತುಂಬ ಸತಿ ಅದನ್ನು ಹಿಡಿದಿಟ್ಕೊಂಡಿದ್ದೀರಾ. ಮೈಟ್ ಬಿ ತುಂಬ ಜನ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ, ಅದನ್ನು ನೀವು ತುಂಬ ವರ್ಷದಿಂದ ಸಹಿಸ್ಕೊಂಡು ಬಂದಿದ್ದೀರಾ, ಅದನ್ನು ನೀವು ನಿಲ್ಲಿಸ್ತಾ ಇದ್ದೀರಾ. ಓಕೆ, ಸೊ ಕಂಗ್ರ್ಯಾಚುಲೇಷನ್. ಸೊ ನಿಮ್ಮಲ್ಲಿ ಫೈಟಿಂಗ್ ಸ್ಪಿರಿಟ್ ಬರ್ತಾ ಇದೆ. ಸೊ ನಿಮ್ಮ ಡೆಸ್ಟಿನಿಯಲ್ಲಿ ನೀವು ಫೈಟ್ ಮಾಡಿ ಏನೋ ಒಂದು ಗೆಲ್ಲೋದ್ರಲ್ಲಿ ಇದ್ದೀರಾ. ಬಿಕಾಸ್ ಇಷ್ಟು ದಿನ ನೀವು ಸುಮ್ಮನೆ ಇದ್ರಿ ಆ್ಯಂಡ್ ಇನ್ನು ಮುಂದೆ ನೀವು ಸುಮ್ಮನೆ ಇರೋದಿಲ್ಲ, ಬಿಕಾಸ್ ಎಲ್ಲವೂ ಸಹ ಚೇಂಜ್ ಆಗ್ತಾ ಇದೆ. ಓಕೆ, ಸೊ 9th ಹೌಸ್, ನಿಮ್ಮ ಸ್ಪಿರಿಚುವಲ್ ಜರ್ನಿ ಚೇಂಜ್ ಆಗ್ತಾ ಇದೆ ಆ್ಯಂಡ್ ಮೈಟ್ ಬಿ ನಿಮ್ಮ ಕೆರಿಯರಲ್ಲಿ ಚೇಂಜಸ್ ಬರ್ತಾ ಇದೆ. ಸ್ಪಿರಿಚುವಲಿ ತುಂಬ ಗ್ರೋ ಆಗ್ತಾ ಇದ್ದೀರಾ ನೀವು ಆ್ಯಂಡ್ ಎಲ್ಲವೂ ಸಹ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ನೀವು ಏನು ಮಾಡಬೇಕು, ಕ್ಲಾರಿಟಿ ಬರ್ತಾ ಇದೆ ನಿಮಗೆ. ಓಕೆ, ಸೊ ಮೈಟ್ ಬಿ ನೀವು ಲಾಂಗ್ ಜರ್ನಿಗೆ ಹೋಗಬಹುದು, ಇಲ್ಲ ಮನೆ ಚೇಂಜ್ ಮಾಡೋ
ಅವಕಾಶ ಇದೆ, ಇಲ್ಲ ಒಂದು ಪರಿಸ್ಥಿತಿನ ಸರಿ ಮಾಡ್ಕೊಳ್ಳೋ ಅವಕಾಶಗಳು ಬಹಳ ಇದೆ ನಿಮಗೆ. ಓಕೆ, ಸೊ ಲೈಫ್ ನಿಮಗೆ ಚೇಂಜಸ್ನ ತರ್ತಾ ಇದೆ ಆ್ಯಂಡ್ ಆ ಚೇಂಜಸ್ ನಿಮಗೆ ಫ್ರೀಯಾಗಿ ಎಲ್ಲೋ ಒಂದು ಕಡೆ ಬಿಡ್ತಾ ಇದೆ. ಓಕೆ, ಫೈಲ್ ನಂಬರ್ 3 ಯಾರು ಬರ್ಡ್ನ ಚಾಯ್ಸ್ ಮಾಡಿದ್ದಾರೆ? ವಿಘ್ನೇಶ್ವರ ಇಂಗ್ಲೀಷ್ ಯೂನಿವರ್ಸ್ ಪ್ಲೀಸ್ ಅವರ ಮೆಸೇಜಸ್ನ ಕೊಡಿ. ಫೀನಿಕ್ಸ್, ಪ್ಲೂಟೋ. ಓಕೆ, ಸೊ ನಿಮ್ಮನ್ನು ಯಾರೇ ಹಾಳು ಮಾಡಿರ್ಬೋದು ಮಾನಸಿಕವಾಗಿ ಯಾವುದೇ ರೀತಿಯಲ್ಲೂ ಸಹ, ಅದರಿಂದ ಹೊರಗೆ ಬರೋ ಶಕ್ತಿ ನಿಮ್ಮೊಬ್ಬರಿಗೆ ಇರೋದು. ಓಕೆ, ಸೊ ಈ ಫೀನಿಕ್ಸ್ ಪಕ್ಷಿ ಹೇಗೆ ಅಂದರೆ ಅದು ಫುಲ್ ಬರ್ನ್ ಆಗುತ್ತೆ ಆ್ಯಂಡ್ ಅದರಿಂದ ಮತ್ತೆ ಅದು ಮರುಜೀವನನ ಪಡ್ಕೊಳ್ಳುತ್ತೆ. ಸೊ ರೀಬರ್ತ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಓಕೆ, ಸೊ ನೀವು ಅಂದ್ಕೊಂಡು ಇರೋದಿಲ್ಲ, ದೇವರು ನಿಮಗೆ ಇಷ್ಟು ದೊಡ್ಡ ವರದಾನ ಕೊಡ್ತಾ ಇದೆ, ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡೋ ಚೇಂಜಸ್ ಯಾವ ರೀತಿ ಬರ್ತಾ ಇದೆ ಅಂದರೆ ನಿಮ್ಮನ್ನು ನೀವು ತುಂಬ ಸ್ಟ್ರಾಂಗಾಗಿ ನೋಡ್ತಾ ಇದ್ದೀರಾ. ಓಕೆ, ನಿಮ್ಮ ಸ್ಟ್ರೆಂತ್ ಏನು ಅಂತ ನಿಮಗೆ ಗೊತ್ತಾಗ್ತಾ ಇದೆ ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಗೊತ್ತಾಗ್ತಾ ಇದೆ, ಇಷ್ಟು ದಿನ ನಾನು ಏನನ್ನು ತಡೆದನೋ ಅದನ್ನ ತಡೆಯೋ ಶಕ್ತಿ ನನ್ನಲ್ಲೇ ಇತ್ತು ಅನ್ನೋದನ್ನು ನಿಮಗೆ ಗೊತ್ತಾಗ್ತಾ ಇದೆ. ಓಕೆ, ಸೊ ಆ ಒಂದು ಅಬಿಲಿಟಿ ಏನಿದೆಯಲ್ಲ ನಿಮ್ಮಲ್ಲಿ, ಅದು ನಿಮಗೆ ಗೊತ್ತಾಗ್ತಾ ಇದೆ. ಸೊ ಅದು ನಿಮ್ಮ ಡೆಸ್ಟಿನಿಯಲ್ಲಿ ಇದೆ. ಓಕೆ, ಸೊ ನಿಮ್ಮ ವಿಧಿಯಲ್ಲಿ ಇದೆ. ಓಕೆ, ಸೊ ನೀವು ಒಬ್ಬ ಫೀನಿಕ್ಸ್ ಪಕ್ಷಿಯ ಹಾಗೆ. ಸೊ ನೀವು ಈ ಪಕ್ಷಿನ ನೋಡಿದ್ರೆ ಸಮ್ವೇರ್ ನಿಮಗೆ ಸನ್ ಇಲ್ಲಿ ನೆನಪಾಗ್ತಾ ಇರ್ಬೋದು. ಸೊ ಆ ರೀತಿಯಲ್ಲಿ ಒಂದು ಸೆಲ್ಫ್ ಕೇರ್, ನಿಮ್ಮಲ್ಲಿರೋ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಇದೆ, ಬೇರೆಯವ್ರು ನಿಮ್ಮನ್ನು ನೋಡೋ ದೃಷ್ಟಿಕೋನ ಚೇಂಜ್ ಆಗ್ತಾ ಇದೆ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ಗಳು ನಡೀತಾ ಇದೆ. ಸೊ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ನಡೀತಾ ಇದೆ ನಿಮ್ಮ ಡೆಸ್ಟಿನಿಯಲ್ಲಿ ಆ್ಯಂಡ್ ಅದು ಒಳ್ಳೆಯದಿಗೋಸ್ಕರ. ಓಕೆ, ಸೊ ಮೈಟ್ ಬಿ ನಿಮ್ಮ ಸ್ಟ್ರೆಂತ್ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ, ಮೈಟ್ ಬಿ ನಿಮ್ಮ ಡೆಸ್ಟಿನಿ ನಿಮ್ಮ ಸ್ಟ್ರೆಂತನ್ನು ಇಲ್ಲಿ ತೋರಿಸ್ಕೊಡ್ತಾ ಇದೆ. ಓಕೆ, ಸೊ ನೋಡೋಣ ಸ್ಪಿರಿಟ್ ಗೈಡ್ ಮೆಸೇಜಸ್ ಯಾವ ರೀತಿ ಇದೆ ನಿಮಗೋಸ್ಕರ ನಿಮ್ಮ ಡೆಸ್ಟಿನಿಯಲ್ಲಿ. ಓಕೆ, ಸೊ ಡ್ರೀಮ್ ಟಾಕ್. ಸೊ ನಿಮಗೆ ಡ್ರೀಮ್ಸ್ ಭಾಳ ಬರ್ತಾ ಇರ್ಬೋದು. ಕನಸು ಮೇಲೆ ತುಂಬ ಜನಕ್ಕೆ ಅದರ ಮೇಲೆ ಭರವಸೆ ಇರಲ್ಲ, ಬಟ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ನಡೀತಾ ಇರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬಿಕಾಸ್ ನಾವು ಏನನ್ನ ಅಬ್ಸರ್ವ್ ಮಾಡಿರ್ತೀವಿ, ಏನನ್ನ ಇಗ್ನೋರ್ ಮಾಡಿರ್ತೀವಿ, ಅದು ಎಲ್ಲೋ ಒಂದು ಕಡೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕ್ಲೋಸ್ ಆಗಿರುತ್ತೆ ಆ್ಯಂಡ್ ಅದು ಡ್ರೀಮ್ಸ್ ಮೂಲಕ ಅನ್ಲಾಕ್ ಆಗುತ್ತೆ. ಸೊ ಮೈಟ್ ಬಿ ನಿಮ್ಮ ಡ್ರೀಮ್ಸನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದರೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ, ಅಲ್ಲಿ ಏನೋ ಒಂದು ಮೆಸೇಜ್ ಇದೆ ನಿಮಗೋಸ್ಕರ. ಓಕೆ, ಸೊ ಮೈಟ್ ಬಿ ನೀವು ಏನೋ ಒಂದು ಉತ್ತರಗೋಸ್ಕರ ಇಷ್ಟು ದಿನ ಕಾಯ್ತಾ ಇದ್ದೀರಾ, ಬಟ್ ಅದು ನಿಮ್ಮ ಕನಸಲ್ಲಿ ಬರ್ತಾ ಇದೆ, ಇಲ್ಲ ಯಾವುದೋ ಒಂದು ಸಿಚುವೇಶನ್ನಿಗೆ ಅನ್ಲಾಕ್ ಆಗೋ ಒಂದು ಕೀ ಏನಿದೆ ಅದು ನಿಮ್ಮ ಡ್ರೀಮ್ಸಲ್ಲಿದೆ. ಸೊ ನೀವು ಖಂಡಿತ ಡ್ರೀಮ್ಸನ್ನ ಫಾಲೋ ಮಾಡೋದಾಗಲಿ, ನೆನಪಿದ್ರೆ ಖಂಡಿತ ಅದನ್ನು ಬರೀರಿ ಆ್ಯಂಡ್ ನಿಮ್ಮ ಆ್ಯನ್ಸಿಸ್ಟರ್ಸ್ ಇರ್ಬೋದು, ಇಲ್ಲ ನಿಮ್ಮ ಯಾರೋ ನಿಮ್ಮನ್ನು ಅಗಲಿದ್ದಾರೆ, ಅವರು ನಿಮ್ಮ ಡ್ರೀಮ್ಸಲ್ಲಿ ಬಂದು ನಿಮಗೆ ಮೆಸೇಜಸ್ನ ಕೊಡ್ತಾ ಇರ್ಬೋದು. ಸೊ ನೀವು ಎಲ್ಲಿ ಎಡವಿದ್ದೀರಾ, ಇಲ್ಲ ನೀವು ಯಾವ ದಾರಿನ ಹಿಡಿಬೇಕು ಅನ್ನೋದನ್ನು ಹೇಳ್ತಾ ಇರ್ಬೋದು. ಸೊ ಕಮ್ಯುನಿಕೇಷನ್ ಔಟ್ ಆಫ್ ದ ವರ್ಲ್ಡ್ ಅಂದರೆ ಈ ಪ್ರಪಂಚದಲ್ಲ, ಹೊರಗಿನ ಪ್ರಪಂಚದ ಒಂದು ಮೆಸೇಜಸ್ ನಿಮಗೆ ಬರ್ತಾ ಇದೆ. ಆ ಮೆಸೇಜಸ್ನ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ, ಮಾಡಬೇಡಿ ಅನ್ನೋದು ನಿಮ್ಮ ಡೆಸ್ಟಿನಿ ಹೇಳ್ತಾ ಇದೆ. ಬಿಕಾಸ್ ಯಾವಾಗ ನೀವು ಅದನ್ನು ಇಗ್ನೋರ್ ಮಾಡ್ತಿರಲ್ಲ, ಎಲ್ಲೋ ಒಂದು ಕಡೆ ಆ ಇಗ್ನೋರೆನ್ಸ್ ನಿಮ್ಮ ಲೈಫಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಆಗೋದಕ್ಕೆ ಬಿಡೋದಿಲ್ಲ. ಸೊ ಈ ಒಂದು ಡ್ರೀಮ್ ಟಾಕ್ ಏನು ಹೇಳ್ತಾ ಇದೆ ಅಂದರೆ, ಕನಸನ್ನು ನೀವು ಇಗ್ನೋರ್ ಮಾಡಬೇಡಿ, ಅದನ್ನು ಬರ್ಕೊಳ್ಳಿ, ಅದನ್ನು ಏನು ಹೇಳ್ತಾ ಇದೆ ನಿಮಗೆ, ಏನು ಕಮ್ಯುನಿಕೇಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದೆ ಅದನ್ನು ನೀವು ಇಲ್ಲಿ ಖಂಡಿತ ನೋಡಬೇಕಾಗಿದೆ. ಫೈಲ್ ನಂಬರ್ 3 ಇಂಟ್ರೆಸ್ಟಿಂಗ್. ಓಕೆ, ಸೊ ನೋಡೋಣ ಮತ್ತು ಯಾವ ರೀತಿಯ ಒಂದು ಮೆಸೇಜಸ್ ಬರ್ತಾ ಇದೆ. ಸೊ ಏಂಜಲ್ ಮೆಸೇಜಸ್ ನೋಡೋಣ, ನಿಮಗೆ ಯಾವ ರೀತಿಯ ಮೆಸೇಜಸ್ ಬರ್ತಾ ಇದೆ ನಿಮ್ಮ ಡೆಸ್ಟಿನಿ ಬಗ್ಗೆ ನಿಮಗೋಸ್ಕರ. ಫೈಲ್ ನಂಬರ್ 3 ಯಾರು ಈ ಒಂದು ಫೈಲ್ನ ಚಾಯ್ಸ್ ಮಾಡಿದ್ದೀರಾ? ಓಕೆ,
ಓಕೆ, ದ ಹೈ ಪ್ರಿಸ್ಟಸ್ ಕಾರ್ಡ್. ಸೊ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಇದೆ. ಓಕೆ, ಸೊ ಅದನ್ನು ನೀವು ಉಪಯೋಗಿಸ್ಕೊಳ್ತಾ ಇಲ್ಲ ನಿಮ್ಮ ವಿಸ್ಡಮ್ ಆಗಲಿ ನಾಲೆಡ್ಜ್ ಆಗಲಿ ಅದನ್ನು ನೀವು ಡೌಟ್ ಮಾಡ್ತಾ ಇದ್ದೀರಾ, ಇಲ್ಲ ನಿಮ್ಮ ಇಂಟ್ಯೂಷನ್ ಏನಿದೆ ಇದು ಈ ಡ್ರೀಮ್ಸ್ ಮೂಲಕ ಹೇಳ್ತಾ ಇದೆ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿದೆ, ನಿಮ್ಮ ಡ್ರೀಮ್ ಸ್ಟ್ರಾಂಗ್ ಆಗಿದೆ. ಸೊ ನೀವು ಇಗ್ನೋರ್ ಏನಕ್ಕೆ ಮಾಡ್ತಾ ಇದ್ದೀರಾ ಪೈಲ್ ನಂಬರ್ 2. ಸೊ ಏನೋ ಒಂದು ಹೇಳಕ್ಕೆ ಬರ್ತಾ ಇದ್ದಾರೆ ನಿಮ್ಮ ಸ್ಪಿರಿಟ್ ಗೈಡ್ಸ್, ಏಂಜಲ್ಸ್, ಗಾಡ್ಸ್ ಆ್ಯಂಡ್ ಗಾಡೆಸಸ್ ಏನೋ ಒಂದು ಹೇಳೋಕ್ಕೆ ಬರ್ತಾ ಇದ್ದಾರೆ. ಅದನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂದರೆ ಅದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದನ್ನು ನೀವು ನೋಡಿ. ಬಿಕಾಸ್ ಅದು ಎಲ್ಲೋ ಒಂದು ಕಡೆ ನಿಮ್ಮ ಡೆಸ್ಟಿನಿನ ಬ್ಲಾಕ್ ಮಾಡ್ತಾ ಇದೆ, ನಿಮ್ಮ ವಿಧಿನ ಬ್ಲಾಕ್ ಮಾಡ್ತಾ ಇದೆ. ಓಕೆ, ಸೊ ನೋಡೋಣ. ಏಸ್ ಆಫ್ ಮೈಕಲ್. ಸೊ ಏನೋ ಒಂದು ಸತ್ಯ ಇದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ಕೆಲವೊಂದು ಬದಲಾವಣೆಗಳಾಗೋದಿದೆ ಆ್ಯಂಡ್ ಅದು ಸತ್ಯದ ಮೇಲೆ ಬೇಸಿಸ್ ಆಗಿದೆ. ಓಕೆ, ಏನೋ ಒಂದು ಸತ್ಯ ನಿಮ್ಮ ಲೈಫಲ್ಲಿ ಹೊರಗೆ ಬರ್ತಾ ಇದೆ ಆ್ಯಂಡ್ ಆ ಸತ್ಯ ನಿಮಗೆ ಖಂಡಿತ ಮುಂದೆ ಹೋಗೋಕ್ಕೆ ಫೋರ್ಸ್ ಮಾಡ್ತಾ ಇದೆ. ಸೊ ಆ ಸತ್ಯನ ನೀವು ಕ್ಲೋಸ್ ಮಾಡ್ತಾ ಇದ್ದೀರಾ. ಸೊ ಅದನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ, ಮಾಡಬೇಡಿ. ಓಕೆ, ಸೊ ನಿಮ್ಮ ಇಂಟ್ಯೂಷನ್ ಏನೋ ಒಂದು ಹೇಳ್ತಾ ಇರ್ಬೋದು, ಇಲ್ಲ ನಿಮ್ಮ ಮೆಡಿಟೇಷನ್ ಏನೋ ಒಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದೆ. ಇನ್ಫಾರ್ಮೇಷನ್ ಆ್ಯಂಡ್ ಇನ್ಫಾರ್ಮೇಷನ್. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇಟ್ಕೊಂಡು ಕೆಲವೊಂದು ಡಿಸಿಷನ್ಸ್ನ ನೀವು ಮಾಡ್ತಾ ಇಲ್ಲ ಪೈಲ್ ನಂಬರ್ 3. ಸೊ ತಗೊಳ್ಳಿ ಆ ಇನ್ಫಾರ್ಮೇಷನ್ನ ಆ್ಯಂಡ್ ನಿಮ್ಮ ಲೈಫಲ್ಲಿ ಏನೇನು ಬದಲಾವಣೆಗಳನ್ನು ಮಾಡ್ಕೊಬೇಕು. ಬಿಕಾಸ್ ಯು ಆರ್ ಅ ಫೀನಿಕ್ಸ್, ನಿಮ್ಗೆ ಅಬಿಲಿಟಿ ಇದೆ, ನಿಮ್ಮಲ್ಲ ಸ್ಟ್ರೆಂತ್ ಇದೆ. ಓಕೆ, ಸೊ ಅದನ್ನು ಉಪಯೋಗಿಸ್ಕೊಳ್ಳಿ. ಓಕೆ, ಸೊ ಜಸ್ಟ್ ಡೋಂಟ್ ಕಂಪೇರ್, ಯಾವುದೇ ರೀತಿಯಲ್ಲೂ ಕಂಪ್ಯಾರಿಸನ್ ಮಾಡ್ಕೋಬೇಡಿ. ಓಕೆ, ಸೊ ನಿಮ್ಮ ಪ್ರೋಗ್ರೆಸ್ ಆಗಲಿ ನಿಮ್ಮ ಬೆಳವಣಿಗೆಯಲ್ಲಿ ಏನೋ ಒಂದು ಅಡ್ಡಿ ಆತಂಕಗಳು ಬರ್ತಾ ಇರ್ಬೋದು, ಬಟ್ ಅದಕ್ಕೆ ಉತ್ತರನೂ ಇದೆ ನಿಮ್ಮ ಹತ್ರನೇ. ಬಟ್ ಅದನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ, ಮಾಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ಸೊ ಹೊಸ ಐಡಿಯಾಸ್ ಬರ್ತಾ ಇರ್ಬೋದು ನಿಮಗೆ. ಖಂಡಿತ ಕಮ್ಯುನಿಕೇಷನ್ ನಿಮಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ. ಸೊ ಕಮ್ಯುನಿಕೇಟ್ ಮಾಡಿ, ನಿಮಗೆ ಅದು ಸಿಕ್ಕೇ ಸಿಗುತ್ತೆ. ಓಕೆ, ದ 2 ಆಫ್ ಕಪ್ಸ್. ನಿಮ್ಮ ಲೈಫಲ್ಲಿ ತುಂಬ ಪ್ರೀತಿ ಮಾಡೋ ವ್ಯಕ್ತಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಮೈಟ್ ಬಿ ನಿಮ್ಮ ಲೈಫಲ್ಲಿ ರೊಮ್ಯಾನ್ಸ್ ನಡೀಲಿದೆ ಆ್ಯಂಡ್ ಇದು ಲೈಫ್ ಟೈಮಿನ ರೊಮ್ಯಾನ್ಸ್. ಆ್ಯಂಡ್ ಆ ವ್ಯಕ್ತಿ ನೀವು ಅಂದ್ಕೊಳ್ಳೋದು ಇಲ್ಲ ಆ ರೀತಿಯ ವ್ಯಕ್ತಿ ನೀವು ನಿಮ್ಮ ಲೈಫಲ್ಲಿ ತುಂಬ ಅನುಭವಿಸಿರ್ತೀರ ಆ್ಯಂಡ್ ಅವರು ಸಹ ತುಂಬ ಅನುಭವಿಸಿರ್ತಾರೆ. ಮೈಟ್ ಬಿ ಇಬ್ಬರು ಮ್ಯಾರಿಡ್ ಇರ್ತೀರಾ ಆ್ಯಂಡ್ ಯಾವುದೋ ಒಂದು ಕಾರಣದಿಂದ ನೀವು ಒಬ್ಬರು ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಅದು ಆಗುತ್ತೆ, ನಿಮ್ಮ ಡೆಸ್ಟಿನಿಯಲ್ಲಿ ಅದು ಇದೆ. ಬಟ್ ಓನ್ಲಿ ಥಿಂಗ್ ಈಸ್ ನೀವು ಆ ಇನ್ಫಾರ್ಮೇಷನ್ನ ತೊಗೊಬೇಕು ಆ್ಯಂಡ್ ಮುಂದೆ ನುಗ್ಗಬೇಕು. ಸೊ ಏನೋ ಒಂದು ಕನ್ಫರ್ಮೇಷನ್ ಇದೆ ಇಲ್ಲಿ ಪೈಲ್ ನಂಬರ್ 3. ಆ ಕನ್ಫರ್ಮೇಷನ್ ಏನು ಅನ್ನೋದನ್ನು ನಿಮಗೊಬ್ಬರಿಗೆ ಗೊತ್ತಿದೆ. ಬಿಕಾಸ್ ಬೇರೆ ಎಲ್ಲರ ಸಿಚುವೇಶನ್ ಬೇರೆ ಬೇರೆ ಇರುತ್ತೆ. ಸೊ ಆ ಸಿಚುವೇಶನ್ ಮೇಲೆ ಇದು ಕನ್ಫರ್ಮೇಷನ್ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಅನ್ನೋದನ್ನು. ಸೊ ಅದನ್ನು ನೀವು ಇಲ್ಲಿ ಮರಿಬೇಡಿ. ಸೊ ನೀವೇನು ಅಚೀವ್ ಮಾಡಬೇಕಂತಿದ್ದೀರಾ ಖಂಡಿತ ಅಚೀವ್ ಮಾಡ್ತೀರಾ. ಬಟ್ ನೀವು ಹಿಂಜರಿತಿದ್ದೀರಾ, ಏನೋ ಒಂದು ಲ್ಯಾಕಿಂಗ್ ಇದೆ, ಅದನ್ನು ಬದಲಾಯಿಸ್ಕೊಳ್ಳಿ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಮಾಡಿ. ಓಕೆ, ಇನ್ಫಾರ್ಮೇಷನ್ ಇದೆ, ಎಲ್ಲವೂ ಇದೆ, ಅದನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಮೈಟ್ ಬಿ ಇಲ್ಲಿ 2 ಬಾರ್ನ್ 1. ಓಕೆ, 2 ಬಹಳ ಇದೆ. ಓಕೆ, ಸೊ ಮೈಟ್ ಬಿ ಇಲ್ಲಿ ತುಂಬ ಜನ ಡಾರ್ಕ್ ರೆಡ್ ಇಲ್ಲ ಲೈಟ್ ರೆಡ್, ಮರೂನ್ ಕಲರ್ ಹಾಕ್ಕೊಂಡಿರ್ಬೋದು, ಯೆಲ್ಲೋ ಕಲರ್, ಬ್ಲ್ಯಾಕ್, ವೈಟ್, ಗ್ರೀನ್, ಬ್ಲೂ, ಪರ್ಪಲ್ ಇಲ್ಲ ಲೈಟ್ ಬ್ಲೂ ಕಲರ್ಸ್ ಹಾಕ್ಕೊಂಡಿರ್ಬೋದು. ಇಲ್ಲ ರಾತ್ರಿ ಹೊತ್ತಿದ್ದನ್ನು ನೋಡ್ತಾ ಇರ್ಬೋದು ಯಾರೋ ಇಲ್ಲಿ, ಇಲ್ಲ ಎಲ್ಲೋ ಒಂದು ಏಕಾಂತದಲ್ಲಿ ಕೂತ್ಕೊಂಡು ಇದನ್ನು ನೋಡ್ತಾ ಇರ್ಬೋದು. ಇಲ್ಲ ಕನಸು ಅನ್ನಿಸ್ತಾ ಇರ್ಬೋದು ನಿಮಗೆ, ನಾನು ಹೇಳ್ತಾ ಇರೋದು ನಿಮಗೆ ಕನಸಲ್ಲಿ ಹೇಳೋ ಥರ ಅನ್ನಿಸ್ತಾ ಇರ್ಬೋದು, ಬಟ್ ಇಲ್ಲ. ಓಕೆ, ಸೊ ನಾನು ಈ ಒಂದು ಕಾರ್ಡನ್ನು ತಗೊತೀನಿ. ಸೊ ಓಕೆ, ಸೊ ಐ ಟೇಕ್ ದಿಸ್ ಕಾರ್ಡ್ಸ್, ಆಲ್ ದ ಕಾರ್ಡ್ಸ್ ತೊಗೊಂಡ್ರಿ. ಓಕೆ, ಮೈ ಗುಡ್ನೆಸ್. ಪೈಲ್ ನಂಬರ್ 3 ನಿಮ್ಮ ಲೈಫಲ್ಲಿ ತುಂಬಾ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ, ಏನೋ ಒಂದು ಇನ್ಫಾರ್ಮೇಷನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ, ಹೊಸತನನ ಇಗ್ನೋರ್ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫನ್ನು ಹಳೆಯ ಪ್ಯಾಟ್ರನ್ನೇ ನಡೀಲಿ ಬಿಡು, ಎಷ್ಟು ದಿನ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀರಾ. ಬಟ್ ನೀವು ಯಾವಾಗ ಅದನ್ನು ಬಿಟ್ಟು ಮುಂದೆ ನಡೀತೀರಲ್ಲ, ಯು ಆರ್ ಗೋಯಿಂಗ್ ಟು ಬಿ ಅನ್ ಎಂಪ್ರೆಸ್ ಆರ್ ಅನ್ ಎಂಪರರ್. ಏಸ್ ಆಫ್ ಕಪ್ಸ್. ನಿಮ್ಮ ಲೈಫಲ್ಲಿ
10 ಆಫ್ ಸಾರ್ಟ್ಸ್, ಎಂಡಿಂಗ್ಸ್ ಆಫ್ ಸಫರಿಂಗ್ಸ್. ಓಕೆ, ನಿಮ್ಮ ಲೈಫಲ್ಲಿ ಏನು ಕಷ್ಟದ ಕಾಲ ಇದೆಯಲ್ಲ ಅದೆಲ್ಲವೂ ಸಹ ಎಂಡ್ ಆಗ್ತಾ ಇದೆ. ಬಿಕಾಸ್ ಈ ಕಾರ್ಡ್ ಹೇಳಿರೋ ಥರ ಯು ಆರ್ ವೆರಿ ನಿಯರ್ ಇನ್ ಅಚೀವಿಂಗ್ ಯುವರ್ ಗೋಲ್. ಆ ಗೋಲ್ ಏನೇ ಇರ್ಬೋದು, ದುಡ್ಡು ಇರ್ಬೋದು, ಕೆರಿಯರ್ ಇರ್ಬೋದು. ಸೊ ನಾನು ಹೇಳ್ದಂಗೆ ಎಲ್ಲರ ಸಿಚುವೇಶನ್ಸು ಬೇರೆ ಬೇರೆ ಇರುತ್ತೆ. ಸೊ ನಿಮ್ಮಲ್ಲಿರೋ ಅಪರ್ಚುನಿಟಿನ ನೀವು ಯೂಸ್ ಮಾಡ್ಕೊತಾ ಇಲ್ಲ. ನಿಮ್ಮ ಡೆಸ್ಟಿನಿ ಡ್ಯಾಮ್ ಗುಡ್ ಇದೆ. ನಿಮ್ಮ ಡೆಸ್ಟಿನಿ ಎಲ್ಲವೂ ಸಹ ಇಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾ ಇದೆ. ಸೊ 3 ಬಾರ್ನ್ ಇರ್ಬೋದು, 4 ಬಾರ್ನ್ ಇರ್ಬೋದು, 10, 1, 7 ಬಾರ್ನ್ ಇರ್ಬೋದು, 6 ಬಾರ್ನ್ ಇರ್ಬೋದು, 4 ಇರ್ಬೋದು. ಓಕೆ, ಸೊ ಮೈಟ್ ಬಿ ಇಲ್ಲಿ ತುಂಬ ಜನ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಬಿಕಾಸ್ ಈ ಕಾರ್ಡು ಸಹ ಕಮ್ಯುನಿಕೇಷನ್ ಬಗ್ಗೆನೇ ಹೇಳೋದು. ಸೊ ಎಲ್ಲಿವರೆಗೂ ನಿಮಗೇನು ಬೇಕು ಅನ್ನೋದನ್ನು ನೀವು ಯೂನಿವರ್ಸ್ಗಾಗಲಿ ಇಲ್ಲ ನಿಮ್ಮ ಜೊತೆಗಿರೋರಿಗಾಗಲಿ ಹೇಳೋದಿಲ್ವೋ ಅಲ್ಲಿ ತನಕ ಈ ಸೈಕಲ್ ಕಂಪ್ಲೀಟ್ ಆಗೋದಿಲ್ಲ. ಬಟ್ ನಿಮ್ಮ ಡೆಸ್ಟಿನಿಯಲ್ಲಿ ಏನಿದೆ ಗೊತ್ತಾ? ಸೊ ನಿಮ್ಮ ಡೆಸ್ಟಿನಿಯಲ್ಲಿ ನಿಮ್ಮ ಸಫರಿಂಗ್ಸ್ ಎಂಡ್ ಆಗ್ತಾ ಇದೆ. ಓನ್ಲಿ ಥಿಂಗ್ ಈಸ್ ನೀವು ಅದನ್ನು ಮಾತಾಡಿ ಸರಿ ಮಾಡ್ಕೊಬೇಕು. ನೀವು ಅದಕ್ಕೋಸ್ಕರ ಫೈಟ್ ಮಾಡಬೇಕಿಲ್ಲಿ. ಓಕೆ, ಸೊ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ನಿಮ್ಮ ಇಂಟ್ಯೂಷನ್ ಡ್ಯಾಮ್ ಗುಡ್ ಆಗಿದೆ. ಸೊ ಎಲ್ಲವೂ ಸಹ ನಿಮಗೆ ಹತ್ತಿರ ಇರೋಬೇಕಾದ್ರೆ ಡಿಸಿಷನ್ಸ್ ಮಾಡೋದನ್ನು ನೀವು ನಿಲ್ಲಿಸಬೇಡಿ. ಓಕೆ, ಏನೋ ಒಂದು ಒಳ್ಳೆಯದಾಗ್ತಾ ಇದೆ, ಸೊ ಅದನ್ನು ತಗೊಳ್ಳಿ, ಆ ಇನಿಷಿಯೇಟಿವ್ ತಗೊಳ್ಳಿ ಅನ್ನೋದನ್ನು ಎಲ್ಲವೂ ಹೇಳ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಪಾಲ್ ನಂಬರ್ 3 ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 3 ಅವರ ಮೆಸೇಜಸ್ನ ಕೊಡಿ. ಪ್ಲೀಸ್ ಫೈಲ್ ನಂಬರ್ 3 ಅವರ ಮೆಸೇಜಸ್ನ ಕೊಡಿ. ಥಂಡರ್ಬೋಲ್ಟ್, ಟವರ್ ಕಾರ್ಡ್. ಓಕೆ, ಸೊ ಟವರ್ ಕಾರ್ಡ್ ಸಡನ್ನಾಗಿ ನಿಮ್ಮ ಲೈಫಲ್ಲಿ ಏನೋ ಒಂದು ರಿವಿಲೇಷನ್ ಆಗ್ತಾ ಇದೆ. ಅಗೇನ್ ಗೈಡೆನ್ಸ್ ಕಾರ್ಡ್ ಬರ್ತಾ ಇದೆ. ಸೊ ನಿಮಗೆ ತುಂಬ ಗೈಡೆನ್ಸ್ ಸಿಗ್ತಾ ಇದೆ, ಅದನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಸೊ ಟವರ್ ಕಾರ್ಡ್ ಏನೋ ಒಂದು ಸಡನ್ನಾಗಿ ಸತ್ಯ ಗೊತ್ತಾಗೋದಾಗಲಿ ಇಲ್ಲ ಏನೋ ಒಂದು ಚೇಂಜಸ್ ಆಗ್ತಾ ಇದೆ. ಸೊ ಅದು ನಿಮಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಹೀಲಿಂಗ್ ಕಾರ್ಡ್, ಮೇಯ್ನಾಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಬೇಕು. ಬಿಕಾಸ್ ನೀವು ಅಷ್ಟು ಅನುಭವಿಸಿರ್ತೀರ. ಓಕೆ, ಸೊ ನಿಮ್ಮ ಡೆಸ್ಟಿನಿಯಲ್ಲಿ ನಿಮಗೆ ದೇವರು ಯಾವತ್ತೂ ಬಿಟ್ಕೊಡೋದಿಲ್ಲ. ಬಿಕಾಸ್ ನೀವು ಒಂದು ಪರ್ಟಿಕ್ಯುಲರ್ ಪರ್ಪಸ್ಗೋಸ್ಕರ ಇದ್ದೀರಾ. ಓಕೆ, ಸೊ ಆ ಪರ್ಪಸನ್ನು ನೀವು ಮರಿಬೇಡಿ. ಸೊ ನಿಮ್ಮ ಲೈಫಲ್ಲಿ ಏನೇ ಒಂದು ಹೋರಾಟ ಇದ್ದರೂ ಅದನ್ನು ನೀವು ಒಬ್ಬರೇ ಫೇಸ್ ಮಾಡಬೇಕು ಅನ್ನೋದನ್ನು ನೀವು ಎಲ್ಲೋ ಒಂದು ಕಡೆ ಮರಿತಿದ್ದೀರಾ. ಓಕೆ, ಸೊ ಖಂಡಿತ ನಿಮ್ಮ ಲೈಫ್ ಡಿಸಿಷನ್ಸ್ನ ತಗೊಳ್ಳಿ ಆ್ಯಂಡ್ ಇಗ್ನೋರ್ ಮಾಡಬೇಡಿ. ಇನ್ಫಾರ್ಮೇಷನ್ಸ್ನ ಬಿಡು ಹೀಗಿರೋದಿಲ್ಲ ಅನ್ನೋದನ್ನು ಬಿಟ್ಟು ಅದನ್ನು ಅಕ್ಸೆಪ್ಟ್ ಮಾಡೋದನ್ನು ಕಲೀರಿ. ಬಿಕಾಸ್ ಟವರ್ ಕಾರ್ಡ್ ಬಂದಿದೆ ಅಂದರೆ ಏನೋ ಒಂದು ಸ್ಟ್ರಾಂಗ್ ಆಗಿ ಚೇಂಜ್ ಆಗೋದಿದೆ ನಿಮ್ಮ ಡೆಸ್ಟಿನಿಯಲ್ಲಿ. ಆ್ಯಂಡ್ ಅದು ಒಳ್ಳೇದು ಅಲ್ಲ, ಬಟ್ ಅದನ್ನು ನೀವು ತುಂಬ ಸ್ಟ್ರಾಂಗಾಗಿ ಫೇಸ್ ಮಾಡಬೇಕು. ಬಿಕಾಸ್ ಫೀನಿಕ್ಸ್ ಕಾರ್ಡಲ್ಲಿ ಏನು ಹೇಳ್ತಾ ಇದೆ ಅಂದರೆ ಎಲ್ಲವೂ ಸಹ ನಾಶ ಆದ್ರೂ ಅದರಲ್ಲಿ ನೀವು ಬೆಳೆಯೋ ಶಕ್ತಿ ಇಟ್ಕೊಂಡಿದ್ದೀರಾ ಅನ್ನೋದನ್ನು, ನಿಮ್ಮಲ್ಲಿ ಶಕ್ತಿ ಇದೆ ಅನ್ನೋದನ್ನು ಡೆಸ್ಟಿನಿ ನಿಮಗೆ ಹೇಳಿಕೊಡುತ್ತೆ, ತೋರಿಸ್ಕೊಡುತ್ತೆ ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ ಅನ್ನೋದನ್ನು. ಓಕೆ, ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ತೆ.